We continue our study. We finished 1st and 2nd Thessalonians and we are starting with 1st Timothy. ನಾವು 1 ಮತ್ತು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯನ್ನ ನಾವು ಓದುತ್ತಾ ಬಂದೆವು ಮತ್ತು ಅಧ್ಯಯನವನ್ನ ಮುಗಿಸಿದ್ದೇವೆ. ಈಗ ನಾವು 1 ತಿಮೋತಿಯವರಿಗೆ ಬರೆದ ಪತ್ರಿಕೆಯನ್ನ ನಾವು ಅಧ್ಯಯಿಸುವಂತವರಾಗಿದ್ದೇವೆ. Pastoral epistles. ಸಭಾ ನಾಯಕರ ಅಥವಾ ಸಭಾ ನಾಯಕರ ಒಂದು ಪತ್ರಿಕೆ ಇದಾಗಿದೆ. It is a term used for Paul's 2 letters to Timothy and 1 to Titus. ಇದು ಪೌಲನು ಬರೆದಂತಹ ತಿಮೋತಿಯನಿಗೆ ಬರೆದಂತಹ 2 ಪತ್ರಿಕೆಗಳು ಮತ್ತು ತೀತನಿಗೆಗಳನ್ನು ಸಭಾ ನಾಯಕರಿಗೆ ಬರೆದಂತಹ ಪತ್ರಿಕೆಗಳು ಎಂಬುದಾಗಿ ಕರೆಯುತ್ತೇವೆ. We will just read the first 2 verses of 1 Timothy chapter 1. ನಾವು 1 ತಿಮೋತಿ 1ನೇ ಅಧ್ಯಾಯದ 1 ಮತ್ತು 2ನೇ ವಚನವನ್ನ ಮಾತ್ರ ನಾವು ಓದಿಕೊಳ್ಳುವಂತವರಾಗಿರುತ್ತೇವೆ. ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತ ಯೇಸುವಿನಿಂದಲೂ ನೇಮಿಸಲ್ಪಟ್ಟ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ನಂಬಿಕೆಯ ವಿಷಯದಲ್ಲಿ ನಿಜಕುಮಾರನಾಗಿರುವ ತಿಮೋಥೆಯನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಕರುಣೆಯೂ ಶಾಂತಿಯೂ ಆಗಲಿ. May the Lord bless our study of this pastoral epistles beginning with 1 Timothy. ದೇವರು ನಾವು ಈಗ ಅಧ್ಯಯನ ಮಾಡುವಂತಹ ಈ ಒಂದು ಸಭಾ ನಾಯಕರ ಪತ್ರಿಕೆ 1ನೇ ತಿಮೋಥೆಯನ ಬರೆದ ಪತ್ರಿಕೆಯ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. 2 things distinguishes this from other letters of Paul. ಪೌಲನು ಬರೆದ ಉಳಿದ 2 ಪತ್ರಿಕೆಗಳಿಗಿಂತ ಈ ಪತ್ರಿಕೆಯು ಈ ರೀತಿ ವಿಭಿನ್ನವಾಗಿದೆ. First of all, it was the last things that Paul wrote. ಮೊದಲನೇದಾಗಿ ಇದು ಪೌಲನು ಕಡೆಯದಾಗಿ ಬರೆದಂತಹ ಸಂಗತಿಗಳಾಗಿದೆ. As he is coming to the end of his ministry, he is concerned about the church and the order in the church. ಆತನು ತನ್ನ ಸ್ವಾರ್ಥ ಸೇವೆಯ ಅಂತ್ಯಕ್ಕೆ ಬರುವಾಗ ಆತನು ಸಭೆಯ ವಿಷಯದಲ್ಲಿಯೂ ಮತ್ತು ಸಭೆಯಲ್ಲಿ ಇರಬೇಕಾದ ಕ್ರಮದ ವಿಷಯದಲ್ಲಿಯೂ ಆತನು ಚಿಂತಿತನಾಗಿ ಈ ಪತ್ರಿಕೆಯನ್ನು ಬರೆಯುತ್ತಾನೆ. So before we go into the actual study of the verses, we need to know some background important truths. ನಾವು ಈ ಒಂದು ಪತ್ರಿಕೆಯ ಪ್ರಾಮುಖ್ಯವಾದಂತಹ ಆ ಒಂದು ವಾಕ್ಯ ಭಾಗಗಳನ್ನು ಓದುವುದಕ್ಕಿಂತ ಮುಂಚೆ ಈ ಒಂದು ಪತ್ರಿಕೆಯ ಹಿನ್ನೆಲೆಯನ್ನ ತಿಳಿದುಕೊಳ್ಳುವುದು ಪ್ರಾಮುಖ್ಯವಾಗಿದೆ. These 3 epistles combined are called pastoral. Kurubara Vishaya. It is addressed not to a congregation but to 2 young men who were in pastoral ministry. ಈ 3 ಪತ್ರಿಕೆಗಳು 1 ತಿಮೋಥೆ 2 ತಿಮೋಥೆ ಮತ್ತು ತೀತನಿಗೆ ಬರೆದ ಪತ್ರಿಕೆಗಳು ಈ 3 ಪತ್ರಿಕೆಗಳನ್ನ ಸಭಾ ನಾಯಕರಿಗೆ ಅಥವಾ ಕುರುಬರಿಗೆ ಬರೆದಂತಹ ಪತ್ರಿಕೆಗಳು ಎಂಬುದಾಗಿ ಕರೆಯುತ್ತೇವೆ. ಇದು ಸಭಿಕರಿಗಾಗಲಿ ಸಭೆಯ ವಿಶ್ವಾಸಿಗಳಿಗಾಗಲಿ ಬರೆದಂತಹ ಪತ್ರಿಕೆಗಳಲ್ಲ. No, it is not addressed to a congregation like Corinthian church or Philippian church. It was written to a church. These are written to individuals who were already in the pastoral ministry. ಇದು ಒಂದು ಸಭೆಯ ವಿಶ್ವಾಸಿಗಳಿಗಾಗಲಿ ಅಥವಾ ಒಂದು ಸ್ಥಳದಲ್ಲಿದ್ದಂತಹ ವಿಶ್ವಾಸಿಗಳಿಗೆ ಸಂಬೋಧಿಸಿ ಬರೆದಂತಹ ಪತ್ರಿಕೆಗೆಲ್ಲ ಬದಲಾಗಿ ಇದು ಈಗಾಗಲೇ ದೇವರ ಸೇವೆಯಲ್ಲಿ ಇದ್ದುಕೊಂಡು ಸಭಾ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಂತಹ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಬರೆದಂತಹ ಪತ್ರಿಕೆಗಳಾಗಿವೆ. The personal letter, but it is meant for all believers. ಇದು ಒಂದು ವೈಯಕ್ತಿಕ ಪತ್ರಿಕೆ ಆಗಿದರೂ ಕೂಡ ಎಲ್ಲಾ ವಿಶ್ವಾಸಿಗಳಿಗೂ ಕೂಡ ಅನ್ವಯಿಸುವಂತಹ ಪತ್ರಿಕೆ ಇದಾಗಿದೆ. When we talk about pastor, especially in the brethren circle, it's a little allergy for us. ನಾವು ಒಂದು ಬ್ರದರನ್ ಸಭೆಯಲ್ಲಿ ಪಾಸ್ಟರ್ ಎಂಬಂತಹ ಶಬ್ದವನ್ನು ಉಪಯೋಗಿಸುವಾಗ ಕೆಲವರಿಗೆ ಈ ಒಂದು ಪದ ಅದು ಅಲರ್ಜಿ ರೀತಿ ಆಗುವಂತದ್ದೇ. Pastor is a biblical term or pastoral. Pastor, nothing but Kuruberu, Sabanayigaru, Seve Maduru. There's nothing wrong in the phrase pastor. ಪಾಸ್ಟರ್ ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ಉಪಯೋಗಿಸಿರುವಂತಹ ವಾಕ್ಯ ಇದರ ಅರ್ಥ ಏನೆಂಬುದಾಗಿ ಹೇಳುವಾಗ ಸಭಾ ನಾಯಕರು ಸಭೆಯನ್ನ ನಡೆಸುವಂತಹ ಒಂದು ನಾಯಕರು ಮತ್ತು ಕುರುಬರು ಇದರಲ್ಲಿ ತಪ್ಪೇನಿಲ್ಲ ಈ ಪದವನ್ನು ಉಪಯೋಗಿಸುವುದರಿಂದ.
Sabapalagaru. They are those who ಸಭಾಪಾಲಕರು shepherd the assembly. ಅವರು ಸಭೆಯನ್ನ ಪಾಲಿಸುವಂತಹ ಕುರುಬರು. But the problem is about one pastor in the church. That is what denominations and today in Christendom, that is what we don't agree with. ತೊಂದರೆ ಇರುವುದು ಎಲ್ಲಿ ಎಂಬುದಾಗಿ ಹೇಳುವಾಗ ಪಾಸ್ಟರ್ ಎಂಬುದಾಗಿ ಅಥವಾ ಒಂದು ಪಂಗಡಕ್ಕೆ ಸೇರಿದಂತಹ ಸಭೆಯಲ್ಲಿ ಪಾಸ್ಟರ್ ಎಂಬುದಾಗಿ ಅಥವಾ ಕ್ರೈಸ್ತರ ಮಧ್ಯದಲ್ಲಿ ಪಾಸ್ಟರ್ ಎಂಬುದಾಗಿ ಉಪಯೋಗಿಸುವಾಗ ಇದು ಸಮಸ್ಯೆಯನ್ನು ಉಂಟು ಮಾಡುವಂತದ್ದಾಗಿದೆ. It is not a New Testament teaching to have one pastor for a church, but there should be many pastors in one local church. ಇದು ಒಂದು ಸಭೆಗೆ ಕೇವಲ ಒಬ್ಬ ನಾಯಕನು ಇರಬೇಕು ಎಂಬುದಾಗಿ ಅದು ಸಂಬೋಧಿಸುವಂಥದ್ದಲ್ಲ, ಬದಲಾಗಿ ಒಂದು ಸ್ಥಳೀಯ ಸಭೆಗೆ ಅನೇಕ ನಾಯಕರುಗಳು ಇರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. Pastoral ministry, shepherding ministry is very important in the word of God. ಸಭಾ ನಾಯಕರ ಸೇವೆ ಅಥವಾ ಸಭಾ ಪಾಲಕರ ಸೇವೆ ಅದು ಅತ್ಯಂತ ಪ್ರಾಮುಖ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. Today the word or name pastor is become a title and it is a prestige name for many. ಪಾಸ್ಟರ್ ಎಂಬಂತ ಈ ಒಂದು ಪದ ಅದು ಒಂದು ಶೀರ್ಷಿಕೆಯಾಗಿ ಅಥವಾ ಅವರಿಗೆ ಗೌರವವನ್ನು ತರುವಂತಹ ಪದವಾಗಿ ಉಪಯೋಗಿಸಲ್ಪಡುವುದನ್ನು ನಾವು ಈ ಸಂದರ್ಭಗಳಲ್ಲಿ ನೋಡುತ್ತೇವೆ. I am only a pastor to the fellow believers in my local assembly where I have a ministry of pastoring. ನಾನು ಒಬ್ಬ ಪಾಸ್ಟರ್ ಅಥವಾ ಸಭಾಪಾಲಕನಾಗಿ ನಾನು ಸೇವೆ ಮಾಡುವಂತಹ ನನ್ನ ಸ್ಥಳೀಯ ಸಭೆಯಲ್ಲಿ ಮಾತ್ರ ಒಬ್ಬ ಸಭಾಪಾಲಕನಾಗಿ ನಾನು ಕೆಲಸ ಮಾಡುವಂತವನಾಗಿರುತ್ತೇನೆ. But when I go many places, people address me as pastor like it is a position or a big title, and that is not scriptural. ಆದರೆ ನಾನು ಬೇರೆ ಸ್ಥಳಗಳಿಗೆ ಹೋಗುವಾಗ ಜನರು ನನ್ನನ್ನ ಪಾಸ್ಟರ್ ಎಂಬುದಾಗಿ ಕರೆಯುವಾಗ ಅದು ನನಗೆ ಕೊಡಲ್ಪಟ್ಟಿರುವಂತಹ ಒಂದು ಬಿರುದಲ್ಲ. So I tell them, I am not your pastor. Only the believers that I regularly minister to through the word study or counseling or biblical shepherding, I am only pastor to them. ಹಾಗೆ ನನ್ನನ್ನು ಪಾಸ್ಟರ್ ಎಂಬುದಾಗಿ ಕರೆಯುವಂಥವರಿಗೆ ನಾನು ಹೇಳುತ್ತೇನೆ, ನಾನು ನಿಮಗೆ ಪಾಸ್ಟರ್ ಅಲ್ಲ ಅಥವಾ ಸಭಾಪಾಲಕನಲ್ಲ. ನನ್ನ ಸಭೆಗೆ ಅಥವಾ ನಾನು ಯಾರಿಗೆ ದೇವರ ವಾಕ್ಯವನ್ನ ಬೋಧಿಸಿ ನಡೆಸುತ್ತೇನೋ ಅವರಿಗೆ ಮಾತ್ರ ನಾನು ಸಭಾಪಾಲಕನು ಅಥವಾ ಪಾಸ್ಟರ್ ಆಗಿದ್ದೇನೆ ಎಂದು ಹೇಳುತ್ತೇನೆ. So we don't need to be allergic to the name pastor, but we don't have one man pastor. Lord, we should have more than one pastors in the local assembly. ಆದ್ದರಿಂದ ನಾವು ಈ ಒಂದು ಪಾಸ್ಟರ್ ಎಂಬಂತಹ ಪದಕ್ಕೆ ಅಲರ್ಜಿ ಉಳ್ಳಂಥವರಾಗಿರಬಾರದು, ಬದಲಾಗಿ ಒಂದು ಸ್ಥಳೀಯ ಸಭೆಗೆ ಒಬ್ಬ ಸಭಾಪಾಲಕನಿರಬಾರದು, ಬದಲಾಗಿ ಒಂದಕ್ಕಿಂತ ಹೆಚ್ಚು ಸಭಾಪಾಲಕರು ಇರಬೇಕು. Okay, coming to the pastoral epistles, it is very personal but it's very practical and very valuable. ನಾವು ಇಂದು ಈ ಒಂದು ಸಭಾಪಾಲಕರಿಗೆ ಬರೆದ ಪತ್ರಿಕೆಗಳನ್ನು ನೋಡುವಾಗ ಅದು ವೈಯಕ್ತಿಕವಾಗಿ ಬರೆದಂತಹ ಪತ್ರಿಕೆ ಆಗಿದರೂ ಕೂಡ ಅದು ಅತ್ಯಂತ ಪ್ರಾಯೋಗಿಕವಾದಂತಹ ಪತ್ರಿಕೆಗಳು ಕೂಡ ಆಗಿವೆ. Very valuable to each one of us. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಅದು ಅತ್ಯಂತ ಬೆಲೆಯುಳ್ಳಂತಹ ಪತ್ರಿಕೆಗಳು. It deals mostly with church order. ಅದು ಪ್ರಾಮುಖ್ಯವಾಗಿ ಸಭೆಯಲ್ಲಿ ಇರಬೇಕಾದಂತಹ ಕ್ರಮದ ಕುರಿತಾಗಿ ಮಾತನಾಡುವಂತಹ ಪತ್ರಿಕೆಗಳಾಗಿವೆ. As Paul was aware that he is passing from the scene, his time has coming to an end, he was very concerned about the order in the church. ಪೌಲನಿಗೆ ತಾನು ನಿರ್ಗಮಿಸಬೇಕಾದಂತಹ ಸಮಯ ಅಥವಾ ತಾನು ದೇವರ ಬಳಿಗೆ ಹೋಗಬೇಕಾದಂತಹ ಸಮಯ ಬಂದಿದೆ ಎಂಬುದಾಗಿ ಆತನಿಗೆ ಗೊತ್ತಾದಾಗ ಆತನು ಸಭೆಯಲ್ಲಿ ಇರಬೇಕಾದಂತಹ ಕ್ರಮದ ಕುರಿತಾಗಿ ಅತ್ಯಂತ ಚಿಂತೆಯುಳ್ಳವನಾಗುತ್ತಾನೆ. Now when you look at these pastoral epistles, you don't see this background in the Acts of Apostles. ಈ ಒಂದು ಸಭಾ ಪಾಲಕರಿಗೆ ಬರೆದಂತ ಈ ಪತ್ರಿಕೆಗಳನ್ನ ನಾವು ನೋಡುವಾಗ ಈ ಒಂದು ಹಿನ್ನೆಲೆಯು ಅಪೊಸ್ತಲರ ಕೃತ್ಯದಲ್ಲಿ ನಾವು ಆ ಒಂದು ಹಿನ್ನೆಲೆಯನ್ನು ನೋಡುವುದಿಲ್ಲ. Acts of Apostles ends when Paul was imprisoned in Rome. ಅಪೊಸ್ತಲರ ಕೃತ್ಯಗಳ ಪುಸ್ತಕ ಅದು ಕೊನೆಗೊಳ್ಳುವುದು ಹೇಗೆ ಎಂಬುದಾಗಿ ನಾವು ನೋಡುವಾಗ ಪೌಲನು ರೋಮಾಪುರದಲ್ಲಿ ಆತನು ಸೆರೆಗೆ ಬಿದ್ದಾಗ ಆ ಪತ್ರಿಕೆಯು ಕೊನೆಗೊಳ್ಳುತ್ತದೆ. That was his first imprisonment in Rome. ಅದು ಪೌಲನ ರೋಮಾಪುರದಲ್ಲಿ
ಸೆರೆಯಾಗಿ ಇಡಲ್ಪಟ್ಟಂತಹ ಮೊದಲನೆಯ ಸಂದರ್ಭ. It was probably around AD 61 and 62. ಅದು ಪ್ರಾಯಶಃ ಕ್ರಿಸ್ತ ಶಕ 61-62ರಲ್ಲಿ ಸಂಭವಿಸಿದಂತಹ ಒಂದು ಘಟನೆ. We will read the last two verses of Acts 28. ನಾವು ಅಪೊಸ್ತಲರ ಕೃತ್ಯದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲರಿಗೆ ಬರೆದ ಪುಸ್ತಕ 28ನೇ ಅಧ್ಯಾಯ ಕೊನೆಯ 2 ವಚನಗಳನ್ನು ನಾವು ಓದಿಕೊಳ್ಳೋಣ. ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನೂ ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. It's a very interesting closing because unlike the epistles, there is no closing in this book. ಇತರ ಪತ್ರಿಕೆಗಳಲ್ಲಿ ಮುಖ್ಯ ಅಂಶ ಅಥವಾ ಅಂತ್ಯ ಯಾವ ರೀತಿ ಆಗುತ್ತದೆ ಆ ರೀತಿ ಈ ಒಂದು ಅಪೊಸ್ತಲರ ಕೃತ್ಯದವರಿಗೆ ಬರೆದ ಪುಸ್ತಕ ಅಂತ್ಯವಾಗುವುದಿಲ್ಲ. There is no final salutation or final doxology, nothing. It just abruptly stops by telling that Paul did this work for 2 years in his rental house. ಬೇರೆ ಪತ್ರಿಕೆಗಳಲ್ಲಿ ಪುಸ್ತಕಗಳಲ್ಲಿ ನೋಡುವ ಹಾಗೆ ಕೊನೆಯದಾಗಿ ಅಂತ್ಯೋಕ್ತಿಗಳು ಅಥವಾ ಅಂತ್ಯ ಆಶೀರ್ವಾದ ವಂದನೆಗಳನ್ನು ಹೇಳಿ ಮುಗಿಸುವ ಹಾಗೆ ಈ ಒಂದು ಪುಸ್ತಕವು ಮುಗಿಯುವುದಿಲ್ಲ. ಬದಲಾಗಿ ಇಲ್ಲಿ ಪೌಲನು ಅಲ್ಲಿ ತಾನು ಒಂದು ಬಾಡಿಗೆಯ ಮನೆಯನ್ನ ಮಾಡಿಕೊಂಡು 2 ವರ್ಷ ಇದ್ದು ಅಲ್ಲಿ ಸುವಾರ್ತೆಯನ್ನ ಸಾರುತ್ತಾ ಇದ್ದನು, ಉಪದೇಶ ಮಾಡುತ್ತಾ ಇದ್ದನು ಎಂಬುದಾಗಿ ಅದು ಕೊನೆಗೊಳ್ಳುತ್ತದೆ. Someone said that is because that work is still continuing. You and I have to continue that work. That is why the book of Acts has no conclusion like other epistles. ಕೆಲವರು ಈ ರೀತಿ ಹೇಳಿದರು. ಯಾಕೆಂದರೆ ಅದು ಯಾಕೆ ಆ ರೀತಿ ಅಂತ್ಯಗೊಳ್ಳುತ್ತದೆ ಎಂಬುದಾಗಿ ಹೇಳುವಾಗ ಆ ಒಂದು ಬೋಧನೆ ಮಾಡುವಂಥ ಅಥವಾ ಸ್ವಾರ್ಥ ಕಾರ್ಯ ಅದು ಇನ್ನೂ ಮುಂದುವರಿಯುತ್ತಾ ಇದೆ. ಆದ್ದರಿಂದ ಅಲ್ಲಿ ಅಂತ್ಯೋಕ್ತಿ ಅಥವಾ ಅಂತ್ಯ ವಂದನೆ ಬರೆಯಲ್ಪಟ್ಟಿಲ್ಲ. ಆ ಕಾರ್ಯವನ್ನ ನೀವು ಮುಂದುವರಿಸಿಕೊಂಡು ಹೋಗಬೇಕು ಎಂಬುದಾಗಿ ಕೆಲವರು ಹೇಳಿದರು. So it is normally believed that after this Acts ending, when Paul was in Roman house arrest for 2 years, later he was released. ಇಲ್ಲಿ ಒಂದು ಅಪೊಸ್ತಲರ ಕೃತ್ಯದವರಿಗೆ ಬರೆದ ಪುಸ್ತಕ ಅದು ಅಂತ್ಯಗೊಳ್ಳುವಾಗ ಪೌಲನು ತಾನು ಗೃಹ ಬಂಧನದಲ್ಲಿ ಇದ್ದುಕೊಂಡು 2 ವರ್ಷ ಗೃಹ ಬಂಧನದಲ್ಲಿ ಇದ್ದುಕೊಂಡು ಆತನು ಸೇವೆಯನ್ನ ಮಾಡುತ್ತಾ ಬಂದನು. ನಂತರ ಅವನಿಗೆ ಬಿಡುಗಡೆ ಆಯಿತು ಎಂಬುದಾಗಿ ನೋಡುತ್ತೇವೆ. Then from AD 62 to 67 he again traveled in different places. ಅವನು ಕ್ರಿಸ್ತಶಕ 62ರಿಂದ ಕ್ರಿಸ್ತಶಕ 67ರವರೆಗೆ ಆತನು ಅನೇಕ ಕಡೆಗಳಿಗೆ ಆತನು ಸಂಚರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. But eventually he was recaptured and tried and executed in Rome around AD 67. ಆದರೆ ಅವನನ್ನ ಕ್ರಮೇಣವಾಗಿ ಮತ್ತೆ ಸೆರೆ ಹಿಡಿಯಲ್ಪಟ್ಟು ಆತನಿಗೆ ದಂಡನೆಯನ್ನ ವಿಧಿಸಿ ಅವನನ್ನ ಕ್ರಿಸ್ತಶಕ 67ನೇ ಇಸವಿಯಲ್ಲಿ ಆತನನ್ನ ಕೊಂದರು ಎಂಬುದಾಗಿ ನಾವು ನೋಡುತ್ತೇವೆ. He was beheaded in Rome under Nero. ನೀರೋ ಚಕ್ರವರ್ತಿಯ ಅಧಿಪತ್ಯದ ಕಾಲದಲ್ಲಿ ಆತನ ಶಿರಚ್ಛೇದನ ಮಾಡಿ ಪೌಲನನ್ನ ಕೊಂದರು. So it was during this travel time that it is believed that Paul has written 1 Timothy and Titus. ಆತನು ಈ ರೀತಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಪೌಲನು 1 ತಿಮೋತಿ ಮತ್ತು ತೀತನಿಗೆ ಬರೆದ ಪತ್ರಿಕೆಗಳನ್ನು ಬರೆದನು ಎಂಬುದಾಗಿ ಇತಿಹಾಸ ಉಂಟು. And then he was again arrested and tried, and before his execution, beheading, he wrote 2 Timothy, the final pastoral epistle. ನಂತರ ಈ ಪತ್ರಿಕೆಗಳನ್ನು ಬರೆದ ನಂತರ ಪೌಲನನ್ನ ಹಿಡಿದು ಆತನಿಗೆ ದಂಡನೆಯನ್ನ ವಿಧಿಸಿ ಆತನು ತಾನು ಸಾಯುವುದಕ್ಕಿಂತ ಮುಂಚೆ ಶಿರಚ್ಛೇದನ ಆಗುವುದಕ್ಕಿಂತ ಮುಂಚೆ 2 ತಿಮೋಥೆಯದವರಿಗೆ ಬರೆದ ಪತ್ರಿಕೆಯನ್ನ ಬರೆದನು ತಿಮೋಥೆಯನಿಗೆ ಎಂಬುದಾಗಿ ಹೇಳುತ್ತಾರೆ. That was his last letter. It was a very personal letter, more like his will, writing the will. So it was his death will that he has written to his beloved spiritual son Timothy.
ಪೌಲನು ತಿಮೋಥೆಯನಿಗೆ ಬರೆದ ಎರಡನೇ ಪತ್ರಿಕೆ ಅದು ಕಡೆಯದಾಗಿ ಅವನು ಬರೆದಂತಹ ಪತ್ರಿಕೆ ಆಗಿತ್ತು. ಅದು ಅತ್ಯಂತ ವೈಯಕ್ತಿಕವಾಗಿ ತಿಮೋಥೆಯನಿಗೆ ಬರೆದಂತಹ ಪತ್ರಿಕೆ ಆಗಿತ್ತು ಮತ್ತು ಅದು ಒಂದು ವಿಲ್ ರೀತಿಯ ಅಥವಾ ಉಯಿಲು ತನ್ನ ಕಡೆಯ ಆಶೆಗಳನ್ನ ಸಾಯುವ ವ್ಯಕ್ತಿ ಯಾವ ರೀತಿ ತಿಳಿಸುತ್ತಾನೋ ಆ ರೀತಿ ತಿಳಿಸಲ್ಪಟ್ಟಂತಹ ಪತ್ರಿಕೆ ಅದಾಗಿತ್ತು. Second Timothy was more like his will, the letter of will before he died. ಅದು ಎರಡನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ ಅದು ಪೌಲನ ಮರಣ ಶಾಸನವಾಗಿತ್ತು ಅಥವಾ ಪೌಲನ ಕಡೆಯ ಆಶೆಗಳನ್ನು ತಿಳಿಸುವಂತಹ ಪತ್ರಿಕೆ ಆಗಿತ್ತು. He was passing the baton in a relay race, you pass the baton, and that's what he was doing to Timothy. ಆ ಒಂದು ರಿಲೇ ಓಟದಲ್ಲಿ ಯಾವ ರೀತಿ ಬೇಟನ್ನ ಒಬ್ಬ ಓಟಗಾರನು ಇನ್ನೊಬ್ಬ ಓಟಗಾರನಿಗೆ ವರ್ಗಾಯಿಸುತ್ತಾನೋ ಆ ರೀತಿ ಆತನು ತಾನು ಮಾಡಿ ಮುಗಿಸಿದಂತ ಆ ಓಟವನ್ನ ತಿಮೋಥೆಯನಿಗೆ ಹಸ್ತಾಂತರಿಸುತ್ತಾ ಇದ್ದನು. If you look at the ministry of Apostle Paul, ನಾವು ಅಪೊಸ್ತಲ ಪೌಲನ ಸ್ವಾರ್ಥ ಸೇವೆಯನ್ನು ನಾವು ನೋಡುವಾಗ it started from about AD 48 to 56 first. ಆತನು ಕ್ರಿಸ್ತಶಕ 48ರಿಂದ 56ರವರೆಗೆ ಮೊದಲನೇದಾಗಿ ತನ್ನ ಸುವಾರ್ತೆಯನ್ನು ಪ್ರಾರಂಭಿಸಿದನು. From 56 to 60 he was making his way back to Rome through many trials and imprisonment. 56ನೇ ಕ್ರಿಸ್ತಶಕ 56ರಿಂದ 60ರವರೆಗೆ ಆತನು ರೋಮಾಪುರಕ್ಕೆ ಹಿಂತಿರುಗಿ ಪ್ರಯಾಣ ಮಾಡುತ್ತಾ ಇದ್ದನು. ಆತನು ಸೆರೆವಾಸವನ್ನು ಅನುಭವಿಸಲಿಕ್ಕಾಗಿ ಅಲ್ಲಿಗೆ ಒಯ್ಯಲ್ಪಡುತ್ತಾ ಇದ್ದಾಗ. Then from 61 to 62 he was under the house arrest. We were reading in Acts 28. ನಾವು ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯದಲ್ಲಿ ಕೊನೆಯ ವಚನಗಳು 30-31ರಲ್ಲಿ ನಾವು ನೋಡಿದ ಹಾಗೆ ಆತನು ಕ್ರಿಸ್ತಶಕ 61-62ನೇ ಇಸವಿಯಲ್ಲಿ ಆತನು ತನ್ನ ಗೃಹ ಬಂಧನದಲ್ಲಿ ಇದ್ದನು. Then when he was released, again he traveled and he wrote the pastoral epistles of First Timothy and Titus. ಆತನು Uncle, would you please repeat it, Uncle? In that time he was released, he wrote First Timothy and Titus. ಆತನು ಬಿಡುಗಡೆ ಹೊಂದಿದಾಗ ಆತನು ಮೊದಲನೇ ತಿಮೋಥಿ ಮತ್ತು ತೀತನಿಗೆ ಬರೆದ ಪತ್ರಿಕೆಯನ್ನ ಆತನು ಬರೆದನು. While he was traveling, he left Timothy in Ephesus and Titus in Crete, the island of Crete. ಆತನು ಪ್ರಯಾಣದಲ್ಲಿ ಇದ್ದಾಗ ಆತನು ತಿಮೋಥೆಯನನ್ನ ಎಫೆಸದಲ್ಲಿಯೂ ಮತ್ತು ತೀತನನ್ನ ಆತನು ಕ್ರೇತ ದ್ವೀಪದಲ್ಲಿಯೂ ಬಿಟ್ಟು ಬಂದಿದ್ದನು. And subsequently he was writing these letters to them. ಮತ್ತೆ ನಂತರ ಆತನು ಈ ಪತ್ರಿಕೆಗಳನ್ನ ಅವರಿಗೆ ಬರೆಯುತ್ತಾ ಇದ್ದನು. The recipient of this letter is Timothy. ಈ ಒಂದು ಪತ್ರಿಕೆಯನ್ನ ಬರೆದದ್ದು ಯಾರಿಗೆ ಎಂಬುದಾಗಿ ಹೇಳುವಾಗ ಅದು ತಿಮೋಥೆಯನಿಗೆ. We see the background of Timothy in Acts chapter 16. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ತಿಮೋಥೆಯನ ಆ ಒಂದು ಹಿನ್ನೆಲೆಯನ್ನ ನಾವು ನೋಡುತ್ತೇವೆ. We'll just read Acts 16 verse 1. What are the verses, Uncle? 16 verse 1. I did not hear you, Uncle. Sorry. Acts 16:1. 16ನೇ ಅಧ್ಯಾಯ 1ನೇ ವಚನ. ಆಮೇಲೆ ಅವನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ಎಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. So here is the first time we read about Timothy. ಇಲ್ಲಿ ನಾವು ಮೊದಲನೇದಾಗಿ ತಿಮೋಥಿನ ಕುರಿತಾಗಿ ಮೊದಲನೇದಾಗಿ ಓದುತ್ತೇವೆ. You just bear with me as I go through some of this background. It's very important. That's why I'm sharing this one. So first time Timothy is mentioned in Acts 16. ನಾವು ತಿಮೋಥೆಯನ ಹಿನ್ನೆಲೆಯನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಅಧ್ಯಯನ ಮಾಡುವಾಗ ದಯಮಾಡಿ ನನ್ನೊಟ್ಟಿಗೆ ನೀವು ಸಹಕರಿಸಬೇಕು. ಯಾಕಂದರೆ ತಿಮೋಥೆಯನ ಹಿನ್ನೆಲೆಯನ್ನ ತಿಳಿದುಕೊಳ್ಳುವುದು ಅತ್ಯಂತ ಪ್ರಾಮುಖ್ಯ. ನಾವು ಮೊದಲನೇದಾಗಿ ತಿಮೋಥೆಯನ ಕುರಿತಾಗಿ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ.
We don't know whether his father became a Christian. There's no reference to that, but he was a Greek man. He was a Gentile. ಆತನ ತಂದೆ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿ ವಿಶ್ವಾಸಕ್ಕೆ ಬಂದನೋ ಏನೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಈ ಒಂದು ವಿಷಯ ಮಾತ್ರ ಗೊತ್ತು, ಏನೆಂದರೆ ಆತನು ಅನ್ಯನಾಗಿದ್ದನು, ಗ್ರೀಕನಾಗಿದ್ದನು, ತಿಮೋಥೆಯನ ತಂದೆ. But his mother Eunice and grandmother Lois are known for their sincere faith. ಅವನ ತಾಯಿಯಾದಂತಹ ಲೋವಿಯು ಮತ್ತು ಅವನ ಅಜ್ಜಿಯಾದಂತಹ ಯೂನಿಕೆಯು ಇಬ್ಬರು ದೇವರ ನಂಬಿಕೆಯಲ್ಲಿ ಬಂದಂತಹ ಸ್ತ್ರೀಯರಾಗಿದ್ದರು ಎಂಬುದಾಗಿ ಮುಂದೆ ನಾವು ಓದುತ್ತೇವೆ. 2 Timothy 1:5, please read that. 2 ತಿಮೋಥಿ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಅದನ್ನ ಓದಿಕೊಳ್ಳೋಣ. 2 ತಿಮೋಥಿ 1ನೇ ಅಧ್ಯಾಯ 5ನೇ ವಚನ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು. ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. That statement is a challenge and an encouragement to all the sisters who are listening us today. ಈಗ ಇಲ್ಲಿ ಕೊಡಲ್ಪಟ್ಟಿರುವಂತಹ ಈ ಒಂದು ವಾಕ್ಯವು ನನ್ನ ಸಂದೇಶವನ್ನು ಕೇಳುತ್ತಿರುವಂತಹ ಎಲ್ಲ ಸ್ತ್ರೀಯರಿಗೆ ಒಂದು ಸವಾಲನ್ನ ಎಸೆಯುವಂತಹ ವಾಕ್ಯ ಭಾಗವಾಗಿದೆ. Maybe you are not a preacher, you are not leading the church, but there's a tremendous ministry in training up your children. ನೀವು ಒಂದು ವೇಳೆ ಯಾವುದೇ ಬೋಧಕರಾಗಿಲ್ಲದಿರಬಹುದು ಅಥವಾ ಸೇವೆಯಲ್ಲಿ ಇರದೇ ಇರಬಹುದು, ಆದರೆ ನಿಮ್ಮೆಲ್ಲರಿಗೂ ಒಂದು ಅತ್ಯಂತ ವಿಶೇಷವಾದಂತಹ ಒಂದು ಸ್ವಾರ್ಥ ಸೇವೆ ಉಂಟು. ಅದೇನೆಂದರೆ ನಿಮ್ಮ ಮಕ್ಕಳನ್ನ ತರಬೇತುಗೊಳಿಸುವಂಥದ್ದೇ ದೇವರ ವಾಕ್ಯದಲ್ಲಿ. Timothy was living in Lystra when Paul visited during his first missionary journey. ಪೌಲನು ತನ್ನ ಮೊದಲನೆಯ ಸುವಾರ್ಥ ಪ್ರಯಾಣವನ್ನು ಮಾಡಿದಾಗ ತಿಮೋಥೆಯನು ಲುಸ್ತ್ರದಲ್ಲಿ ಜೀವಿಸುತ್ತಾ ಇದ್ದನು. Whether Paul led Timothy to the Lord is not clear. We don't know. ಒಂದು ವೇಳೆ ತಿಮೋಥೆಯನನ್ನ ಸಹೋದರನ ಅಂತ ಪೌಲನು ದೇವರ ಕಡೆಗೆ ನಡೆಸಿದನೋ ಏನೋ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. But through his mother and grandmother, he knew the scriptures, and it made it easy for him when Paul came to maybe confess that faith at that time. ಆತನ ತಾಯಿ ಮತ್ತು ಅಜ್ಜಿಯ ಮೂಲಕ ಆತನು ಕೇಳಿದಂಥ ದೇವರ ವಾಕ್ಯವು ಅವನನ್ನ ದೇವರ ವಾಕ್ಯದಲ್ಲಿ ಬೆಳೆಸಿತು. ಆದ್ದರಿಂದ ಪೌಲನು ಒಂದು ವೇಳೆ ಅವನ ಬಳಿಗೆ ಬಂದು ಸುವಾರ್ತೆಯನ್ನು ಸಾರುವಾಗ ಅವನಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿತ್ತು. He knew the Old Testament scriptures very well. ಆತನಿಗೆ ಹಳೆಯ ಒಡಂಬಡಿಕೆಯ ದೇವವಾಕ್ಯಗಳು ಅತ್ಯಂತ ಪರಿಚಿತವಾಗಿದ್ದವು. In Acts 16 verse 2, we read about the tremendous testimony this young man had in Lystra. ಈ ಒಬ್ಬ ಯೌವನಸ್ಥ ಮನುಷ್ಯನಿಗೆ ಆ ಒಂದು ಲುಸ್ತ್ರದಲ್ಲಿ ಇದ್ದಂತಹ ಆ ಒಂದು ಒಳ್ಳೆಯ ಸಾಕ್ಷಿಯ ಕುರಿತಾಗಿ ನಾವು ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. Read verse 2. He was well spoken by the brothers at Lystra and Iconium. Not only in his local place, in other assemblies, other places also, he had a testimony. ನಾವು 2ನೇ ವಚನದಲ್ಲಿ ನಾವು ನೋಡುವಾಗ ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆಯ ಸಾಕ್ಷಿ ಹೇಳುತ್ತಾ ಇದ್ದರು. ಅಂದರೆ ಅವನ ಸ್ಥಳೀಯ ಸಭೆಯಲ್ಲಿ ಮಾತ್ರ ಅವನಿಗೆ ಒಳ್ಳೆಯ ಸಾಕ್ಷಿ ಇರಲಿಲ್ಲ, ಬದಲಾಗಿ ಇತರ ಸಭೆಗಳು ಮತ್ತು ಇತರ ಸಹೋದರರ ಮಧ್ಯದಲ್ಲಿಯೂ ಅವನಿಗೆ ಒಳ್ಳೆಯ ಸಾಕ್ಷಿ ಇತ್ತು. Seeing the potential of this young, growing, young person, Paul wanted to take him along with him in the ministry. ಈ ಒಂದು ಯೌವನಸ್ಥ ಮತ್ತು ಆತ್ಮೀಕತೆಯಲ್ಲಿ ಬೆಳೆಯುತ್ತಿರುವಂತಹ ಈ ಒಂದು ವ್ಯಕ್ತಿಗೆ ಇದ್ದಂತಹ ಆ ಒಂದು ಸಾಮರ್ಥ್ಯವನ್ನ ನೋಡಿ ಪೌಲನು ಅವನನ್ನ ತನ್ನ ಸೇವೆಗೆ ಕರೆದುಕೊಂಡು ಹೋಗಲಿಕ್ಕೆ ಇಷ್ಟಪಟ್ಟನು. So Paul took him, his mother and grandmother and family released him to go for the ministry, and Paul became his spiritual father ever since. ನಂತರ ಪೌಲನು ತಿಮೋಥೆಯನನ್ನ ಸೇವೆಗೋಸ್ಕರ ತನ್ನೊಟ್ಟಿಗೆ ಕರೆದುಕೊಂಡು ಹೋಗುವಾಗ ಆತನ ತಾಯಿ, ಅಜ್ಜಿ ಮತ್ತು ತಿಮೋಥೆಯನ ಕುಟುಂಬದವರು ಅವನನ್ನ ಮುಕ್ತ ಮನಸ್ಸಿನಿಂದ ಪೌಲನೊಟ್ಟಿಗೆ ಸ್ವಾರ್ಥ ಸೇವೆಗೆ ಕಳುಹಿಸಿಕೊಟ್ಟರು. 1 Timothy 1:2, he is called my true son in the faith. ಮೊದಲನೇ ತಿಮೋಥೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ
ನಂಬಿಕೆಯ ವಿಷಯದಲ್ಲಿ ನಿಜ ಕುಮಾರನಾಗಿರುವ ತಿಮೋಥೆಯನು ಎಂಬುದಾಗಿ ಆತನು ಬರೆಯುತ್ತಾನೆ. ನಿಜ ಕುಮಾರನು ಎಂಬುದಾಗಿ ತಿಮೋಥೆಯನನ್ನ ಕರೆಯುತ್ತಾನೆ. 2 Timothy 1:2 calls him my dear son. 2 Timothy 1:2. 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 1:2 ವಚನದಲ್ಲಿ ತನ್ನ ಪ್ರಿಯ ಕುಮಾರನಾದ ತಿಮೋಥೆಯನಿಗೆ ತನ್ನ ಪ್ರಿಯ ಕುಮಾರನು ಎಂಬುದಾಗಿ ಬರೆಯುತ್ತಾನೆ. Timothy was a very promising young man who needed that encouragement. Paul took this young man, encouraged him, and brought him to what he became. ಈ ತಿಮೋಥೆಯನೆಂಬಂತಹ ಈ ಒಂದು ಯೌವನ ಮನುಷ್ಯನು ಆತನಿಗೆ ಅತ್ಯಂತ ಭವಿಷ್ಯವುಳ್ಳಂತಹ ಮತ್ತು ಅತ್ಯಂತ ವಾಗ್ದಾನದಾಯಕವಾದಂತಹ ಮನುಷ್ಯನು ಆತನಾದಿದ್ದರಿಂದ ಅವನನ್ನ ಪೌಲನು ಸ್ವಾರ್ಥ ಸೇವೆಗೆ ಕರೆದುಕೊಂಡು ಬಂದನು. I hope and pray that our elderly believers, leaders in the assembly will recognize such young people in our midst and encourage them forward. ನನ್ನ ಪ್ರಾರ್ಥನೆ ಇದೇ ಆಗಿದೆ, ಏನೆಂದರೆ ಸಭಾ ನಾಯಕರು ಅಥವಾ ಸಭಾ ಹಿರಿಯರು ಇಂತಹ ಸಾಮರ್ಥ್ಯವುಳ್ಳಂತಹ ಯೌವನಸ್ಥರನ್ನ ಕಂಡು ಹಿಡಿದು ಅವರನ್ನ ಪ್ರೋತ್ಸಾಹಿಸಿ ಅವರನ್ನ ವಾಕ್ಯದಲ್ಲಿ ಬೆಳೆಸಿ ಸುವಾರ್ಥ ಸೇವೆಗಾಗಿ ಅವರನ್ನ ಪ್ರೋತ್ಸಾಹಿಸಬೇಕು ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. So Paul took him as a companion in the ministry. ಆದ್ದರಿಂದ ಪೌಲನು ತಿಮೋಥೆಯನನ್ನ ತನ್ನ ಸ್ವಾರ್ಥ ಸೇವೆಯ ಜೊತೆ ಪ್ರಯಾಣಿಕನಾಗಿ ಆತನನ್ನ ಕರೆದುಕೊಂಡು ಹೋದನು. We see an experienced senior brother and a zealous young brother, experience and zeal working together. ನಾವು ಇಲ್ಲಿ ನೋಡುವಾಗ ಒಂದು ಅನುಭವವುಳ್ಳಂತಹ ಹಿರಿಯ ಸೇವಕನು ಮತ್ತು ಆಶೆಯುಳ್ಳಂತಹ ಮತ್ತು ಅತ್ಯಾಸಕ್ತಿಯುಳ್ಳಂತಹ ಯೌವನ ಸಹೋದರರು ಒಟ್ಟಾಗಿ ಕೂಡುವುದನ್ನ ಮತ್ತು ಹಿರಿಯನು ಈ ಒಂದು ಯೌವನಸ್ಥನಿಗೆ ಪ್ರೋತ್ಸಾಹ ಪಡಿಸುವುದನ್ನು ನಾವು ಇಲ್ಲಿ ನೋಡುತ್ತೇವೆ. That is always a good model in the ministry. You have senior men who have experience, a younger man who have energy, coming together as a pair going out to the ministry. It's happened in church history. It has happened in many places. It's a very good practice. ಇದೇ ಒಂದು ಸ್ವಾರ್ಥ ಸೇವೆಯ ಮಾದರಿಯಾಗಿದೆ. ಏನೆಂದರೆ ಅನುಭವವುಳ್ಳಂತಹ ಹಿರಿಯ ಸೇವಕರು, ಆಸಕ್ತಿಯುಳ್ಳಂತಹ ಮತ್ತು ಬಲವುಳ್ಳಂತಹ ಯೌವನಸ್ಥ ಸಹೋದರರನ್ನ ಪ್ರೋತ್ಸಾಹಿಸಿ ಸೇವೆಯಲ್ಲಿ ಕರೆದುಕೊಂಡು ಸೇವೆಯಲ್ಲಿ ಪ್ರೋತ್ಸಾಹಿಸುವುದೇ ಸಭೆಯ ಇತಿಹಾಸದಲ್ಲಿ ನಾವು ಅನೇಕ ಕಡೆಗಳಲ್ಲಿ ನೋಡುವಂಥವರಾಗಿದ್ದೇವೆ, ಅನೇಕ ಸಂದರ್ಭಗಳಲ್ಲಿ ಸಂಭವಿಸಿರುವಂಥದ್ದು ಆಗಿದೆ. ಇದು ಒಂದು ಒಳ್ಳೆಯ ಮಾದರಿ ಮತ್ತು ಒಳ್ಳೆಯ ಕ್ರಮವಾಗಿದೆ. Timothy became a trustworthy fellow laborer with Paul. ತಿಮೋಥೆಯನು ಒಬ್ಬ ನಂಬಿಗಸ್ತನಾದಂತಹ ಜೊತೆ ಶ್ರಮ ಪಡುವಂತಹ ವ್ಯಕ್ತಿಯಾಗಿ ಪೌಲನಿಗೆ ಸೇವೆಯಲ್ಲಿ ಸಿಕ್ಕನು. Unlike today, Paul never called him junior pastor, assistant pastor. I am the senior pastor, he is the junior pastor. That's what normally today we hear. And Paul never used phrases like that. ಈ ದಿನಗಳಲ್ಲಿ ಇರುವ ಹಾಗೆ ಸಭೆಗಳಲ್ಲಿ ಒಬ್ಬ ಕಿರಿಯ ಸಭಾಪಾಲಕ ಅಥವಾ ಸಹಾಯಕ ಸಭಾಪಾಲಕ, ಕಿರಿಯ ಪಾಸ್ಟರ್ ಎಂಬುದಾಗಿ ಕರೆಯುವಂತಹ ಆ ಒಂದು ಯಾವುದೇ ವಿಧವಾದಂತಹ ಭಿನ್ನಮತ ಆ ಸಂದರ್ಭಗಳಲ್ಲಿ ಇರಲಿಲ್ಲ. ಪೌಲನು ಎಲ್ಲಿಯೂ ಕೂಡ ತಿಮೋಥೆಯನನ್ನ ನನಗಿಂತ ಕಿರಿಯನು ಎಂಬುದಾಗಿ ಕರೆಯಲಿಲ್ಲ. Look at some of the verses. This is in Romans 16:21. ರೋಮಾಪುರ 16ನೇ ಅಧ್ಯಾಯ 21ನೇ ವಚನವನ್ನು ನಾವು ನೋಡಿಕೊಳ್ಳೋಣ. Romans 16:21. ನನ್ನ ಜೊತೆ ಕೆಲಸದವನಾದ ತಿಮೋಥೆಯನು, ನನ್ನ ಸ್ವಜನರಾದ ಲೂಕ್ಯನು, ಯಾಸೋನನು, ಸೋಸಿಪತ್ರನು ನಿಮಗೆ ವಂದನೆಗಳನ್ನು ಹೇಳುತ್ತಾರೆ. Look at the senior God's servant, Apostle Paul, a great man, Apostle Paul is calling this young brother my fellow worker. ನೋಡಿ, ದೇವರ ಸೇವೆಯಲ್ಲಿ ಹಿರಿಯನು ಮತ್ತು ಅನುಭವವುಳ್ಳಂತಹ ಹಿರಿಯ ಸೇವಕನಾದಂತಹ ಪೌಲನು ಜೊತೆ ಸೇವಕರಾದಂತಹ ತಿಮೋಥೆಯನನ್ನ ಮತ್ತು ಇತರರನ್ನ ನನ್ನ ಜೊತೆ ಕೆಲಸದವರು ಎಂಬುದಾಗಿ ಕರೆಯುತ್ತಾ ಇದ್ದಾನೆ. Look at 1 Corinthians 16:10. 1 ಕೊರಿಂಥ 16:10 ನಾವು ಈ ರೀತಿ ನೋಡಿಕೊಳ್ಳುತ್ತೇವೆ.
ತಿಮೋಥೆಯನು ಬಂದರೆ ಅವನು ನಿಮ್ಮ ಬಳಿಯಲ್ಲಿ ಭಯವಿಲ್ಲದೆ ಇರುವಂತೆ ನೋಡಿಕೊಳ್ಳಿರಿ. ನನ್ನ ಹಾಗೆಯೇ ಕರ್ತನ ಕೆಲಸವನ್ನು ನಡೆಸುತ್ತಾನೆ. He's telling he is doing the Lord's work just like me. ಇಲ್ಲಿ ಪೌಲನು ಹೇಳುತ್ತಾನೆ, ತಿಮೋಥೆಯನು ನನ್ನ ಹಾಗೆಯೇ ದೇವರ ಕೆಲಸವನ್ನ ಮಾಡುತ್ತಾ ಇದ್ದಾನೆ ಎಂದು ಹೇಳುತ್ತಾನೆ. Young believers, this is a challenge for each one of you. ಯೌವನಸ್ಥ ವಿಶ್ವಾಸಿಗಳೇ, ನಿಮ್ಮೆಲ್ಲರಿಗೂ ಕೊಡುವಂತಹ ಸವಾಲು ಈ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. This young man has got the confidence of Paul and fellow believers to that extent that he's telling he's a servant of God just like me. ಈ ಒಂದು ಯೌವನಸ್ಥ ವ್ಯಕ್ತಿಯಾದಂತಹ ತಿಮೋಥೆಯನಿಗೆ ಪೌಲನ ಮತ್ತು ಇತರ ಜನರ ಆ ಒಂದು ನಂಬಿಕೆ ಯಾವ ರೀತಿ ಸಿಕ್ಕಿತ್ತು, ಅವರ ವಿಶ್ವಾಸ ಯಾವ ರೀತಿ ಸಿಕ್ಕಿತ್ತು ಎಂಬುದಾಗಿ ಹೇಳುವಾಗ ಅವರು ಅವನನ್ನ ಜೊತೆ ಕೆಲಸದವನು ಎಂಬುದಾಗಿ ಪೌಲನು ಕರೆಯುತ್ತಾನೆ. Look at Philippians chapter 2 verse 19 to 22. ಫಿಲಿಪ್ಪಿ 2ನೇ ಅಧ್ಯಾಯ 19ರಿಂದ 22ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. ಫಿಲಿಪ್ಪಿ 2ನೇ ಅಧ್ಯಾಯ 19ರಿಂದ 22. ಆದರೆ ಕರ್ತನಾದ ಯೇಸುವಿನ ಚಿತ್ತವಾದರೆ ನಾನು ತಿಮೋಥೆಯನನ್ನು ಬೇಗನೆ ನಿಮ್ಮ ಬಳಿಗೆ ಕಳುಹಿಸಬೇಕೆಂದು ನಿರೀಕ್ಷಿಸುತ್ತೇನೆ. ಅವನ ಮುಖಾಂತರ ನಿಮ್ಮ ಸಂಗತಿಗಳನ್ನು ತಿಳಿದು ನಾನೂ ಧೈರ್ಯ ತಂದುಕೊಂಡೇನು. ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸುಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ತಿಮೋಥೆಯನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸ್ವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು. See, this is what you and I need to be recognized in the ministry, a proven worth. He's telling Adana, the proven worth, and there's nobody like him. May God help you and I to have such testimony in our life. ಇದೇ ರೀತಿಯ ಸಾಕ್ಷಿ ನಮ್ಮ ಜೀವಿತಗಳಲ್ಲಿ ನಾವು ಸ್ವಾರ್ಥ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ ನಮಗೆ ಸಿಗಬೇಕು. ಏನಂತಂದರೆ ನಮ್ಮ ಆ ಒಂದು ಸಾಮರ್ಥ್ಯದ ಮೇಲೆ ನಮ್ಮ ಒಂದು ಸಾಮರ್ಥ್ಯವನ್ನ ತಿಳಿದವರಾಗಿ ಅವರು ನಮ್ಮನ್ನ ಗುರುತಿಸಬೇಕು. ಇದೇ ನಮಗೆ ಇರಬೇಕಾದಂತಹ ಒಂದು ಅವಶ್ಯಕತೆ ಆಗಿದೆ ಸೇವೆಯಲ್ಲಿ. Paul is telling about this young man, there was nobody like him. ಪೌಲನು ಈ ಒಂದು ಯೌವನ ವ್ಯಕ್ತಿಯ ಕುರಿತಾಗಿ, ಯೌವನಸ್ಥನ ಕುರಿತಾಗಿ ಹೇಳುತ್ತಾ ಇದ್ದಾನೆ, ಅವನಂತೆ ಬೇರೆ ಯಾರೂ ಇಲ್ಲ ಎಂಬುದಾಗಿ. Look at 1 Thessalonians chapter 3 verse 2, what Paul is telling about Timothy. 1 ಥೆಸಲೋನಿಕದವರಿಗೆ ಬರೆದ is it 1 Thessalonian or 1 Timothy? 1 Thessalonians 3:2. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡೋಣ, ಪೌಲನು ತಿಮೋಥೆಯನ ಕುರಿತಾಗಿ ಏನನ್ನು ಹೇಳುತ್ತಾನೆ ಎಂಬುದಾಗಿ. ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರೂ ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನೂ ಕ್ರಿಸ್ತನ ಸುವಾರ್ತೆ ಉದ್ಯೋಗದಲ್ಲಿ ದೇವರ ಸೇವಕನೂ ಆಗಿರುವ ತಿಮೋಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿದೆವು. He is a brother and co-worker to Paul. ಆತನು ಪೌಲನಿಗೆ ಸಹಾಯಕನು, ಒಬ್ಬ ಸಹೋದರನು ಮತ್ತು ಜೊತೆ ಕೆಲಸದವನಾಗಿದ್ದನು. And he is able to establish and exhort them in the faith. ಆತನು ಅವರನ್ನ ದೇವರ ಸೇವೆಯಲ್ಲಿ ಸ್ಥಾಪಿಸಲಿಕ್ಕೆ ಮತ್ತು ಅವರನ್ನ ಪ್ರೋತ್ಸಾಹಿಸುವುದಕ್ಕೆ ಶಕ್ತನಾಗಿದ್ದನು ತಿಮೋಥೆಯನು. What a testimony for a young person. ಒಬ್ಬ ಯೌವನಸ್ಥನಿಗೆ ಎಂತಹ ವಿಧವಾದಂತಹ ಸಾಕ್ಷಿ ಇದೆ ನೋಡಿರಿ. He became Paul's faithful representative as a messenger to many churches. ಆತನು ಪೌಲನ ರಾಯಭಾರಿಯಾಗಿ, ಪೌಲನನ್ನ ಪ್ರತಿನಿಧಿಸುವವನಾಗಿ ಅನೇಕ ಸಭೆಗಳಲ್ಲಿ ಆತನು ನಂಬಿಗಸ್ತ ಪ್ರತಿನಿಧಿಯಾಗಿ ಹೋದನು. He called him a fellow worker, ಜೊತೆ ಕೆಲಸಗಾರನು. ಆತನು ಪೌಲನು ತಿಮೋಥೆಯನ ಜೊತೆ ಕೆಲಸಗಾರನು ಎಂಬುದಾಗಿ ಕರೆದನು. My brother, ನನ್ನ ಸಹೋದರನು ಎಂದು ಕರೆದನು. a bond servant, ಮತ್ತು ಬಾರ್ನ್ ಸರ್ವೆಂಟ್ ಅಂಕಲ್. bond servant. ಬಾಂಡ್ ಸರ್ವೆಂಟ್ ಆರ್ ಬಾರ್ನ್ ಸರ್ವೆಂಟ್? BOND, bond servant. ಓಕೆ. ಆತನು ಒಬ್ಬ
ಗುಲಾಮ ಸೇವಕನ ತರ. ಗುಲಾಮನಾದಂತ ಸೇವಕನ ರೀತಿ ಇದ್ದನು ಎಂಬುದಾಗಿ ಹೇಳುತ್ತಾನೆ. My brother and minister of God. ನನ್ನ ಸಹೋದರನು ಮತ್ತು ದೇವರ ಸೇವಕನು ಎಂಬುದಾಗಿ. No assistant pastor, no executive pastor, nothing. They are equal in the ministry. ಯಾವುದೇ ಸಹಾಯಕ ಕಾರ್ಯಪಾಲಕರು ಅಥವಾ ಸಹಾಯಕ ಸಭಾಪಾಲಕರು ಎಂಬುದಾಗಿ ಅವನನ್ನ ಕರೆಯಲಿಲ್ಲ, ಬದಲಾಗಿ ಆತನ ಜೊತೆ ಕೆಲಸದವನು ಎಂಬುದಾಗಿ ಗುರುತಿಸಲ್ಪಟ್ಟನು. All that is changed a lot today in the denominations. ಈ ದಿನ ನಾವು ಕ್ರಿಸ್ತಿಯ ಪಂಗಡಗಳಲ್ಲಿ ನೋಡುವಾಗ ಅದು ತುಂಬಾ ಬದಲಾಗಿ ಹೋಗಿದೆ. In 6 of Paul's letters, he included Timothy's name in the salutation. ಪೌಲನು ಬರೆದಂತಹ 6 ಪತ್ರಿಕೆಗಳಲ್ಲಿ ಪೌಲನು ತಿಮೋಥೆಯನ ಹೆಸರನ್ನ ಆ ಒಂದು ವಂದನೆಗಾಗಿ ಬರೆಯುವಾಗ ಉಪಯೋಗಿಸಿದ್ದನ್ನ ನಾವು ನೋಡುತ್ತೇವೆ. Even though Paul is writing, he is including Timothy and Silas along with him in many of the epistles. ಪೌಲನೇ ಪತ್ರಿಕೆಯನ್ನ ಬರೆಯುತ್ತಾ ಇದ್ದರೂ ಕೂಡ ಅವನು ತಿಮೋಥೆಯನು ಮತ್ತು ಸೀಲರ ಹೆಸರುಗಳನ್ನ ಉಪಯೋಗಿಸಿಕೊಂಡು ವಂದನೆಯ ವಾಕ್ಯಗಳನ್ನು ಬರೆಯುವುದನ್ನು ನಾವು ನೋಡುತ್ತೇವೆ. Because Timothy was with him at that place. ಯಾಕಂದರೆ ತಿಮೋಥೆಯನು ಪೌಲನೊಟ್ಟಿಗೆ ಆ ಸ್ಥಳದಲ್ಲಿ ಇದ್ದದರಿಂದ. Timothy became so dear to Paul. In his last letter, he had a touching message for Timothy to join him, come to the jail. ತಿಮೋಥೆಯನಿಗೆ ಪೌಲನು ಕಡೆಯದಾಗಿ 2ನೇ ಪತ್ರಿಕೆಯನ್ನ ಬರೆಯುವಾಗ ಆತನು ಅತ್ಯಂತ ಮನ ಕಲಕುವಂತಹ ಮನ ಮುಟ್ಟುವಂತಹ ವಾಕ್ಯಗಳನ್ನ ಆ ಪತ್ರಿಕೆಯಲ್ಲಿ ಬರೆದಿದ್ದನು. ಏನೆಂದರೆ, ನನ್ನೊಟ್ಟಿಗೆ ನೀನು ಸೆರೆಗೆ ಬರಬೇಕು ಎಂಬುದಾಗಿ ಆತನನ್ನ ಕರೆಯುತ್ತಾನೆ. 2 Timothy 2:9 Do your best to come to me soon. 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿ ನೋಡುತ್ತೇವೆ. ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ, ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. So Timothy was so dear and near to Apostle Paul. ತಿಮೋಥೆಯನು ಅಪೊಸ್ತಲನಾದಂತಹ ಪೌಲನಿಗೆ ಅತ್ಯಂತ ಪ್ರಿಯನಾದಂತಹವನು ಮತ್ತು ಹತ್ತಿರವಾದಂತಹವನಾಗಿದ್ದನು. Timothy by nature was a passive and timid person. ತಿಮೋಥೆಯನು ಆತನು ತನ್ನ ಸ್ವಭಾವ ಸಿದ್ಧವಾಗಿ ಆತನು ಒಬ್ಬ ಹಂಜಿಕೆ ಉಳ್ಳಂತಹ ಮತ್ತು ಒಂದು ಅಂಜಿಕೊಳ್ಳುವಂತಹ ಮನೋಭಾವನೆ ಉಳ್ಳಂತಹ ವ್ಯಕ್ತಿಯಾಗಿದ್ದನು. Look at 2 Timothy 1:7. 2 ತಿಮೋಥೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. So he had a little fear in the beginning, maybe because of his age. You know, when he goes to assemblies, churches, will they accept him? Will they? So he was a little timid. So Paul is encouraging him as a young man, don't be timid. God has given us not a spirit of fear, but power and self-control. Power and love. ತನ್ನ ಆ ಒಂದು ವಯಸ್ಸಿನ ನಿಮಿತ್ತದಿಂದ ತಿಮೋಥೆಯನ್ನು ಅಂಜಿಕೆ ಸ್ವಭಾವವುಳ್ಳವನಾಗಿದ್ದನು. So ಆದ್ದರಿಂದಲೇ ಪೌಲನು ಎದುರುಕೊಳ್ಳಬೇಡ, ನಿನ್ನನ್ನ ದೇವರು ಕರೆಯುವಂತನಾಗಿರುತ್ತಾನೆ. ಯಾಕೆಂದರೆ ಆತನು ಸಭೆಗಳ ಮಧ್ಯದಲ್ಲಿ ಆತನು ನಿಂತು ಬೋಧನೆ ಮಾಡುವಾಗ ಆತನಿಗೆ ಭಯ ಉಂಟಾಗುತ್ತಿದ್ದರ ನಿಮಿತ್ತದಿಂದ ಆತನು 7ನೇ ವಚನದಲ್ಲಿ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂದು ಹೇಳುತ್ತಾನೆ. So he repeatedly spurred him, ಉತ್ತೇಜನ ಮಾಡಿ, and told him to come to the forefront in the action. ಆತನು ತಿಮೋಥೆಯನನ್ನ ಪೌಲನು ಉತ್ತೇಜನ ಪಡಿಸುವವನಾಗಿ ಈ ಒಂದು ಕಾರ್ಯಗಳನ್ನ, ಈ ಒಂದು ತಾನು ಹೇಳಿದಂತ ಬೋಧನೆಯನ್ನ, ತಾನು ಕೇಳಿದಂತ ವಾಕ್ಯಗಳನ್ನ ಕಾರ್ಯದಲ್ಲಿ ತೋರಿಸಬೇಕೆಂಬುದಾಗಿ ಆತನನ್ನ ಪ್ರೋತ್ಸಾಹಿಸುತ್ತಾನೆ. In 1 Timothy 4:12, 1ನೇ ತಿಮೋಥಿ 4ನೇ ಅಧ್ಯಾಯ 12ನೇ ವಚನದಲ್ಲಿ he said, let no one despise you for your youth, but set the believers an example in speech, in conduct, in love, in faith, in purity.
ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು ಎಂದು ಹೇಳುತ್ತಾನೆ. What a difference it will make if we have senior brothers, elderly brothers who can take young believers under their wings and train them like this and make Timothys out of them. ಯೌವನಸ್ಥ ಸೇವಕರುಗಳನ್ನ ತಮ್ಮ ಅಡಿಯಲ್ಲಿ ತಮ್ಮ ರೆಕ್ಕೆಗಳ ಮರೆಯಲ್ಲಿ ಇಟ್ಟುಕೊಂಡು ಅವರನ್ನ ಪ್ರಬೋಧಿಸಿ ಅವರನ್ನ ಬೋಧಿಸಿ ದೇವರ ವಾಕ್ಯದಲ್ಲಿ ತರಬೇತಿಗೊಳಿಸುವಂತಹ ಪೌಲನಂತಹ ಹಿರಿಯ ಸೇವಕರು ಇರುವುದಾದರೆ ಅದು ಸ್ವಾರ್ಥ ಸೇವೆಯಲ್ಲಿ ಎಂಥ ವ್ಯತ್ಯಾಸವನ್ನ ಮಾಡುತ್ತದೆ ಅಲ್ಲವೇ? That is what is needed in our assemblies. Many times the elderly people, they don't let go. They don't want to see others come forward, thinking that they will lose something. But our assemblies need experienced older men and young people who are energetic, working together. We will have Paul and Timothy in our midst. ನಮ್ಮ ಸಭೆಗಳಿಗೆ ಇಂತಹದ್ದೇ ಕಾರ್ಯಗಳು ಬೇಕಾಗಿದೆ. ನಮ್ಮ ಸಭಾ ಹಿರಿಯರುಗಳನ್ನು ನೋಡುವಾಗ ಅನೇಕರು ತಮಗೆ ಸಿಕ್ಕಿರುವಂತಹ ಪದವಿಯನ್ನು ಬಿಟ್ಟು ಹೋಗಲಿಕ್ಕೆ ಅವರಿಗೆ ಭಯವಿಲ್ಲ. ಏನೋ ಒಂದನ್ನು ನಾವು ಕಳೆದುಕೊಳ್ಳುತ್ತೇವೆ ಎಂಬ ಭಯದಲ್ಲಿ ಆತಂಕದಲ್ಲಿ ಅವರು ಇರುವಂತಹವರಾಗಿರುತ್ತಾರೆ. ಬದಲಾಗಿ ಬಲವುಳ್ಳಂತಹ ಮತ್ತು ಆಸಕ್ತಿಯುಳ್ಳಂತಹ ತಿಮೋಥೆಯನಂತಹ ಅನೇಕ ಸ್ವಾರ್ಥ ಸೇವಕರನ್ನ ಅವರು ಪ್ರೋತ್ಸಾಹಿಸಿ ದೇವರ ವಾಕ್ಯಕ್ಕೆ ದೇವರ ಸೇವೆಗೆ ಅವರನ್ನ ತರುವಾಗ ಇಬ್ಬರೂ ಕೈ ಜೋಡಿಸಿ ಯೌವನಸ್ಥರಾದಂಥ ಸ್ವಾರ್ಥಿಕರು ಮತ್ತು ಅನುಭವವುಳ್ಳಂತ ಹಿರಿಯ ಸ್ವಾರ್ಥಿಕರು ಕೈ ಜೋಡಿಸುವಾಗ ಸ್ವಾರ್ಥ ಸೇವೆಯು ಇನ್ನೂ ಹೆಚ್ಚಾಗಿ ಹಬ್ಬುವಂತದ್ದಾಗಿದೆ. Our assemblies need Pauls and Timothys. ನಮ್ಮ ಸಭೆಗಳಿಗೆ ಪೌಲರು ಮತ್ತು ತಿಮೋಥೆಯರು ಬೇಕಾಗಿದೆ. So that's a little bit background about Timothy. ಅದೇ ನಾವು ತಿಮೋಥೆಯನ ಕುರಿತಾಗಿ ನೋಡಿದಂತಹ ಸ್ವಲ್ಪವಾದಂತಹ ಹಿನ್ನೆಲೆಯಾಗಿದೆ. I want to say a few things about Titus. We know little about Titus or nothing from the book of Acts. ನಾನು ತೀತನ ಕುರಿತಾದಂತಹ ಕೆಲವು ಸಂಗತಿಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ತೀತನ ಕುರಿತಾದಂತಹ ಕೆಲವು ಸಂಗತಿಗಳು ಮಾತ್ರ ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ. No, in Acts we don't read about him at all. ನಾವು ಅಪೊಸ್ತಲರ ಕೃತ್ಯದಲ್ಲಿ ತೀತನ ಕುರಿತಾಗಿ ಓದುವುದೇ ಇಲ್ಲ. He was given a difficult task of going to Corinthian church. ತೀತನಿಗೆ ಕೊರಿಂಥ ಸಭೆಗೆ ಹೋಗಬೇಕಾದಂತಹ ಕಠಿಣವಾದಂತಹ ಆ ಒಂದು ಕಾರ್ಯವು ಕೊಡಲ್ಪಟ್ಟಿತ್ತು. Paul sent him as his messenger to Corinthian church. It was a very difficult church. Corinthian church had a lot of problems. A young brother going there to sort out the problem was not an easy thing. But Paul had that confidence in Titus, sent him to Corinth. ಪೌಲನು ತೀತನನ್ನ ಕೊರಿಂಥ ಸಭೆಗೆ ಕಳಿಸುವಂತವನಾಗಿರುತ್ತಾನೆ. ಕೊರಿಂಥ ಸಭೆಯ ಕುರಿತಾಗಿ ನಾವು ನೋಡುವಾಗ ಕೊರಿಂಥ ಸಭೆಯು ಅತ್ಯಂತಹ ಸಮಸ್ಯೆಗಳಿಂದ ಕೂಡಿದಂತಹ ಕೊರಿಂಥ ಸಭೆಯಾಗಿತ್ತು. ಅಂತಹ ಸಮಸ್ಯೆಗಳಿಂದ ಕೂಡಿದಂತಹ ಕೊರಿಂಥ ಸಭೆಗೆ ಪೌಲನು ತೀತನ ಮೇಲೆ ನಂಬಿಕೆಯನ್ನ ಇಟ್ಟು ತನ್ನ ಆ ಒಂದು ರಾಯಭಾರಿಯಾಗಿ ತನ್ನನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿಯಾಗಿ ಅಲ್ಲಿಗೆ ಕಳಿಸುತ್ತಾನೆ. So both Timothy and Titus are a challenge. We need Timothy and Titus. I'm not talking about the name. Young people like that in our assemblies. ತಿಮೋಥೆಯನು ಮತ್ತು ತೀತನ ರೀತಿ ಇರುವಂತಹ ಯೌವನಸ್ಥರನ್ನ ನಾವು ನಮ್ಮ ಸಭೆಗಳಿಗೆ ಬೇಕಾಗಿದೆ. ಆ ರೀತಿ ಆಸಕ್ತಿಯಿಂದ ಸೇವೆ ಮಾಡುವಂತವರು ಈಗ ಸಭೆಗಳಿಗೆ ಬೇಕಾಗಿದೆ. So as we continue our study in the pastoral epistle, ನಾವು ಈ ಒಂದು ಸಭಾಪಾಲಕರಿಗೆ ಕುರುಬರಿಗೆ ಬರೆದಂತಹ ಈ ಒಂದು ಪತ್ರಿಕೆಯ ಅಧ್ಯಯನವನ್ನು ಮುಂದುವರಿಸುವ ಹಾಗೆ we have a tremendous lot of lesson to learn from these epistles. ಈ ಒಂದು ಪತ್ರಿಕೆಗಳಿಂದ ಕಲಿಯಬೇಕಾದಂತಹ ಅತ್ಯಂತ ಹೆಚ್ಚಾದಂತಹ ಪಾಠಗಳು ನಮಗೆ ಇದೆ. Let us go back to verse 1 and 2 again and read that. ನಾವು 1 ಮತ್ತು 2ನೇ ವಚನಗಳಿಗೆ ಹೋಗಿ ಮತ್ತೆ ಆ ವಚನಗಳನ್ನು ಓದಿಕೊಳ್ಳೋಣ. 1 ತಿಮೋಥಿ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಯೇಸುವಿನಿಂದಲೂ ನೇಮಿಸಲ್ಪಟ್ಟ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ನಂಬಿಕೆಯ ವಿಷಯದಲ್ಲಿ ನಿಜಕುಮಾರನಾಗಿರುವ ತಿಮೋಥೆಯನಿಗೆ
Yeah, please. ತಿಮೋಥೆಯನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಕರುಣೆಯೂ ಶಾಂತಿಯೂ ಆಗಲಿ. That is Paul's typical salutation when he starts an epistle. ಪೌಲನು ತನ್ನ ಪತ್ರಿಕೆಗಳನ್ನ ಬರೆಯುವಾಗ ಇದೇ ಮಾದರಿಯನ್ನ ಉಪಯೋಗಿಸಿ ಆತನು ವಂದನೆಯನ್ನ ಹೇಳಿ ಬರೆಯುವಂತವನಾಗಿರುತ್ತಾನೆ. I want to point out a few phrases, words used in this epistle. ಈ ಒಂದು ಪತ್ರಿಕೆಯಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ಕೆಲವು ವಾಕ್ಯಗಳನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡುತ್ತೇನೆ. In verse 2, he calls Timothy my true child in the faith. 2ನೇ ವಚನದಲ್ಲಿ ನಾವು ನೋಡುವಾಗ ನಂಬಿಕೆಯ ವಿಷಯದಲ್ಲಿ ನಿಜ ಕುಮಾರನು ಎಂಬುದಾಗಿ ತಿಮೋಥೆಯನನ್ನು ಕರೆಯುತ್ತಾನೆ. Faith is a phrase, word used mostly in Pauline letters. ನಂಬಿಕೆ ಎಂಬಂತ ಈ ಒಂದು ವಾಕ್ಯ ಅಥವಾ ಪದ ಪ್ರಯೋಗ ಪೌಲನ ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದಾಗಿದೆ. When John is writing the gospel, he never uses the word faith. Instead, he uses the word believe. ಆದರೆ ಯೋಹಾನನು ತನ್ನ ಪತ್ರಿಕೆಗಳನ್ನ ಬರೆಯುವಾಗ ನಂಬಿಕೆ ಎಂಬಂತ ಈ ಒಂದು ಪದ ಪ್ರಯೋಗವನ್ನ ಆತನು ಬರೆಯುವುದಿಲ್ಲ, ಬದಲಾಗಿ ನಂಬಿರಿ ಎಂಬುದಾಗಿ ಆತನು ತನ್ನ ಪತ್ರಿಕೆಗಳಲ್ಲಿ ಯೋಹಾನನು ಬರೆಯುತ್ತಾನೆ. God so loved the world that he gave his only begotten son, that whoever believes in him. So believe is the word which is equal to faith. It is a Pauline word is faith. Johannine word is believe. ಯೋಹಾನನು ಬರೆಯುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಇಲ್ಲಿ ನಂಬುವ ಅಥವಾ ನಂಬಿಕೆ ಎಂಬಂತಹ ಪದ ಪ್ರಯೋಗವನ್ನ ಯೋಹಾನನು ಮಾಡುತ್ತಾನೆ. ಆದರೆ ಪೌಲನು ಆತನು ತನ್ನ ಪತ್ರಿಕೆಗಳನ್ನು ಬರೆಯುವಾಗ ನಂಬಿಕೆ ಎಂಬಂತಹ ಪದ ಪ್ರಯೋಗವನ್ನ ಪೌಲನು ಮಾಡುತ್ತಾನೆ. So believe and faith are the same thing. Paul uses faith, John uses believe. I'm talking in English, okay? In English word. ನಂಬಿಕೆ ಮತ್ತು ನಂಬಿರಿ ಎಂಬುದಾಗಿ ಹೇಳುವಂಥದ್ದು ಇವೆರಡೂ ಕೂಡ ಒಂದೇ ಅರ್ಥವನ್ನ ಕೊಡುವಂತಹ ಪದಗಳಾಗಿದ್ದರೂ ಕೂಡ ಪೌಲನು ತನ್ನ ಪತ್ರಿಕೆಗಳಲ್ಲಿ ನಂಬಿಕೆ ಎಂಬುದಾಗಿ ಉಪಯೋಗಿಸುತ್ತಾನೆ. ಅದೇ ರೀತಿ ಯೋಹಾನನು ತನ್ನ ಪತ್ರಿಕೆಯಲ್ಲಿ ನಂಬಿಕೆಯ ವಿಷಯದಲ್ಲಿಯೇ ಆತನು ಬರೆಯುತ್ತಾನೆ. Timothy is his true child in faith. ತಿಮೋಥೆಯನು ಆತನು ನಂಬಿಕೆಯಲ್ಲಿ ನಿಜ ಕುಮಾರನಾಗಿದ್ದನು ಪೌಲನಿಗೆ. But when we talk about faith, look at what happened to many people's faith. ನಂಬಿಕೆ ಎಂಬುದಾಗಿ ನಾವು ಮಾತನಾಡುವಾಗ ಅನೇಕರ ನಂಬಿಕೆಗೆ ಏನಾಯಿತು ಎಂಬುದಾಗಿ ನಾವು ನೋಡೋಣ. Chapter 1 verse 19, some have made shipwreck of their faith. Look at that. 1ನೇ ಅಧ್ಯಾಯ ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ. ಕೆಲವರು ಮನಸ್ಸಿನ 19ನೇ ವಚನ 2ನೇ ಭಾಗದಲ್ಲಿ ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. Some have made a shipwreck of their faith. ಕೆಲವರು ತಮ್ಮ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. Chapter 4 verse 1, some have departed from the faith. ಅದೇ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಅನೇಕರು ನಂಬಿಕೆಯಿಂದ ಭ್ರಷ್ಟರಾಗುವಂತೆ ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅನೇಕರು ನಂಬಿಕೆಯಿಂದ ಭ್ರಷ್ಟರಾಗಿ ಹೋದರು ಎಂಬುದಾಗಿ ಇಲ್ಲಿ ಕೊಡಲ್ಪಟ್ಟಿದೆ. Look at chapter 5 verse 8. ಅದೇ 5ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. Some have denied the faith. ಕೆಲವರು ನಂಬಿಕೆಯನ್ನು ಅವರು ತಿರಸ್ಕರಿಸಿ ಬಿಟ್ಟಿದ್ದಾರೆ. Chapter 5 verse 12. ಅದೇ 5ನೇ ಅಧ್ಯಾಯ 12ನೇ ವಚನ, they have abandoned the former faith. ಅವರು ತಮ್ಮ ಮೊದಲನೆಯ ನಂಬಿಕೆಯನ್ನ ಅವರು ತಪ್ಪಿದವರು, ಮೊದಲಿದ್ದ ನಂಬಿಕೆಯನ್ನ ತಳ್ಳಿಬಿಟ್ಟವರು ಎಂಬುದಾಗಿ ಕೊಡಲ್ಪಟ್ಟಿದೆ. Chapter 6 verse 10. 6ನೇ ಅಧ್ಯಾಯ 10ನೇ ವಚನ,
Some have wandered away from the faith. ಕೆಲವರು ತಮ್ಮ ನಂಬಿಕೆಯನ್ನು ಬಿಟ್ಟು ಅಲೆದಾಡಿದ್ದಾರೆ. Chapter 6 verse 21. 6ನೇ ಅಧ್ಯಾಯ 21ನೇ ವಚನ. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. So how important is that we hold on to the faith? Timothy was a son in the real faith. ಆದ್ದರಿಂದ ನಮ್ಮ ನಂಬಿಕೆಗೆ ನಾವು ಹಿಡಿದುಕೊಂಡಿರುವುದು ಅತ್ಯಂತ ಪ್ರಾಮುಖ್ಯವಾಗಿದೆ. ಪೌಲನಿಗೆ ತಿಮೋಥೆಯನು ಆತನು ನಂಬಿಕೆಯಲ್ಲಿ ನಿಜ ಕುಮಾರನಾಗಿದ್ದನು. Some have shipwrecked their faith. ಕೆಲವರು ತಮ್ಮ ನಂಬಿಕೆಯ ವಿಷಯದಲ್ಲಿ ಹಡಗು ಹೊಡೆದು ನಷ್ಟಪಟ್ಟವರಂತಿದ್ದಾರೆ. Some have departed from faith. ಕೆಲವರು ತಮ್ಮ ನಂಬಿಕೆಯಿಂದ ದೂರವಾಗಿ ಹೋಗಿದ್ದಾರೆ. Some have denied the faith. ಕೆಲವರು ತಮ್ಮ ನಂಬಿಕೆಯನ್ನು ತಿರಸ್ಕರಿಸಿ ಬಿಟ್ಟಿದ್ದಾರೆ. Some has cast off their faith. ಕೆಲವರು ತಮ್ಮ ನಂಬಿಕೆಯನ್ನ ಹೊರಹಾಕಿ ಬಿಟ್ಟಿದ್ದಾರೆ. Some have stayed away from the faith. ಕೆಲವರು ತಮ್ಮ ನಂಬಿಕೆಯಿಂದ ದೂರ ಉಳಿದಿದ್ದಾರೆ. Some have become brashtar. They have swerved from the faith. ಕೆಲವರು ತಮ್ಮ ನಂಬಿಕೆಯಿಂದ ದೂರವಾಗಿ ಹೋಗಿ ಭ್ರಷ್ಟರಾಗಿದ್ದಾರೆ. The Lord Jesus Christ said, one of the signs of the end days will he find faith when the Son of Man comes. ಯೇಸು ಕ್ರಿಸ್ತನು ಆತನು ಹೇಳುವಾಗ ಅಂತ್ಯ ದಿನಗಳ ಸೂಚನೆ ಏನಾಗಿದೆ ಎಂಬುದಾಗಿ ಆತನು ಹೇಳುತ್ತಾನೆ. ಮನುಷ್ಯ ಕುಮಾರನು ಈ ಲೋಕಕ್ಕೆ ಬರುವಾಗ ಆತನು ನಂಬಿಕೆಯನ್ನು ಕಾಣುವನೋ ಎಂಬುದಾಗಿ ಪ್ರಶ್ನಿಸುತ್ತಾನೆ. This book also talks much about sound doctrine. Swastha bodhane. It's a medical terminology. Sound means doctrine. ಈ ಒಂದು ಪತ್ರಿಕೆಯಲ್ಲಿ ಪೌಲನು ಸ್ವಸ್ಥ ಬೋಧನೆ ಎಂಬಂತಹ ಆ ಪದ ಪ್ರಯೋಗವನ್ನು ಕೂಡ ಮಾಡುವಂತವನಾಗಿರುತ್ತಾನೆ. ಇದೊಂದು ವೈದ್ಯಕೀಯ ರಂಗಕ್ಕೆ ಸಂಬಂಧಪಟ್ಟಂತಹ ಪದ ಪ್ರಯೋಗವಾಗಿದೆ ಮತ್ತು ಸ್ವಸ್ಥತೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ. We all need to make sure we have sound, healthy doctrine. ನಾವೆಲ್ಲರೂ ನಮ್ಮ ಜೀವಿತಗಳಲ್ಲಿ ಸರಿಯಾದಂತಹ ಸ್ವಸ್ಥವಾದಂತಹ ಆರೋಗ್ಯಕರವಾದಂತಹ ಬೋಧನೆಯನ್ನು ಹೊಂದುತ್ತೇವೆ ಎಂಬುದನ್ನ ಸ್ಪಷ್ಟ ಮಾಡಿಕೊಳ್ಳಬೇಕು. So many other phrases are used in this epistle like good, ಒಳ್ಳೆಯದು. ಈ ಒಂದು ಪತ್ರಿಕೆಯಲ್ಲಿ ಇನ್ನೂ ಅನೇಕ ವಿಧವಾದಂತಹ ಪದ ಪ್ರಯೋಗ ಮಾಡಲ್ಪಟ್ಟಿದೆ. ಗುಡ್ ಎಂಬುದಾಗಿ ಅಥವಾ ಒಳ್ಳೆಯದು ಎಂಬಂತಹ ಪದ ಪ್ರಯೋಗವನ್ನು ಕೂಡ ಮಾಡಿದ್ದಾನೆ ಪೌಲನು. 1 Timothy 1:8. 1 ತಿಮೋಥಿ 1ನೇ ಅಧ್ಯಾಯ 8ನೇ ವಚನ. ಧರ್ಮಶಾಸ್ತ್ರವು ಒಳ್ಳೆಯದೆಂದು ಬಲ್ಲೆವು. The law is good. ಧರ್ಮಶಾಸ್ತ್ರವು ಒಳ್ಳೆಯದು. 1:18. 1ನೇ ಅಧ್ಯಾಯ 18ನೇ ವಚನ. Wage the good warfare. ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕು. Divya, it is English, it is good warfare. ಎಸ್ ಅಂಕಲ್. ಇಂಗ್ಲಿಷ್ನಲ್ಲಿ ಅದು ಒಳ್ಳೆಯ ಯುದ್ಧ ಎಂಬುದಾಗಿ, ಕನ್ನಡದಲ್ಲಿ ದಿವ್ಯ ಯುದ್ಧ ಎಂಬುದಾಗಿ. And chapter 2 verse 10, good works are mentioned. 2ನೇ ಅಧ್ಯಾಯ 10ನೇ ವಚನ, ಅವರು ಸತ್ಕ್ರಿಯೆಗಳಿಂದ ಅಲಂಕರಿಸಿಕೊಳ್ಳಬೇಕು. ಸತ್ಕ್ರಿಯೆ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. In 1 Timothy and Titus, about more than 10 or 12 times good works are mentioned. ಪೌಲನ ತಿಮೋಥೆಯನ ಮೊದಲನೇ ಪತ್ರಿಕೆ ಪೌಲನು ಬರೆದದ್ದು ಮತ್ತು ತೀತನಿಗೆ ಬರೆದ ಪತ್ರಿಕೆಗಳಲ್ಲಿ ಸುಮಾರು 10 ಬಾರಿ ಒಳ್ಳೆಯ ಎಂಬಂತಹ ಪದ ಪ್ರಯೋಗ ಮಾಡಲ್ಪಟ್ಟಿದೆ. Good works, ಒಳ್ಳೆ ಕೆಲಸ. ಒಳ್ಳೆ ಕೆಲಸಗಳು ಎಂಬಂತಹ ಪದ ಪ್ರಯೋಗ ಮಾಡಲ್ಪಟ್ಟಿದೆ. Ephesians 2:10 says we are created, we are saved for good works. ಎಫೆಸ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ನಾವು ಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳುತ್ತದೆ. A person who believe we are saved by faith, but we are saved unto good work. ಒಬ್ಬ ನಂಬುವಂತಹ ವಿಶ್ವಾಸಿಯು ಆತನು ತನ್ನ ನಂಬಿಕೆಯಿಂದಲೇ ಆತನು ರಕ್ಷಿಸಲ್ಪಟ್ಟಿದ್ದಾನೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆತನು ರಕ್ಷಿಸಲ್ಪಡುವಂತವನಾಗಿದ್ದಾನೆ.
So there is a lot of phrases like that are repeated in this epistle. We should make note of that. ಅಂತಹ ವಾಕ್ಯದ ಪ್ರಯೋಗ ಈ ಒಂದು ಪತ್ರಿಕೆಯಲ್ಲಿ ಅನೇಕ ಕಡೆಗಳಲ್ಲಿ ಅದು ಉಪಯೋಗಿಸಲ್ಪಟ್ಟಿದೆ. ಅಂಥವುಗಳನ್ನು ನಾವು ಗಮನಿಸುವಂತವರಾಗಿರಬೇಕು. Now coming back to the salutation in verse 1. ನಾವು 1ನೇ ವಚನದಲ್ಲಿ ಕೊಡಲ್ಪಟ್ಟಿರುವ ಒಕ್ಕಣೆ ಅಥವಾ ಪ್ರಾರಂಭದ ವಾಕ್ಯಗಳನ್ನು ನಾವು ನೋಡುವಾಗ verse 1. 1ನೇ ವಚನ, ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತ ಯೇಸುವಿನಿಂದಲೂ ನೇಮಿಸಲ್ಪಟ್ಟ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು. And verse 10 says who it is writing to Timothy. So who is writing? To whom is writing is there in the very beginning of the letter. That's how letters were written in those days. ಆ ದಿನಗಳಲ್ಲಿ ಈ ರೀತಿಯ ಪತ್ರಿಕೆಗಳು ಬರೆಯಲ್ಪಡುತ್ತಾ ಇದ್ದವು. ಪತ್ರಿಕೆಯ ಪ್ರಾರಂಭದಲ್ಲಿಯೇ ಯಾರು ಪತ್ರಿಕೆಯನ್ನು ಬರೆಯುತ್ತಾ ಇದ್ದಾರೆ, ಯಾರಿಗೆ ಪತ್ರಿಕೆಗಳನ್ನ ಬರೆಯುತ್ತಾ ಇದ್ದಾರೆ ಎಂಬುದಾಗಿ ಅದು ಮೊದಲೇ ಕೊಡಲ್ಪಡುತ್ತಿತ್ತು. Today when we write a letter, we assign our name at the end. ನಾವು ಈ ದಿನಗಳಲ್ಲಿ ಪತ್ರಿಕೆಗಳನ್ನ ಬರೆಯುವಾಗ ನಮ್ಮ ಹೆಸರನ್ನ ಪತ್ರಿಕೆಯ ಕೊನೆಯಲ್ಲಿ ನಾವು ಬರೆಯುವಂತವರಾಗಿದ್ದೇವೆ. So if we don't know who is writing, we have to wait till the end to know who is writing. But in those days, both are written at the very front itself. ಯಾರು ಬರೆಯುತ್ತಾ ಇದ್ದಾರೆ ಎಂಬುದಾಗಿ ನಮಗೆ ಪತ್ರಿಕೆ ಗೊತ್ತಾಗಬೇಕಾದರೆ ಈ ದಿನಮಾನಗಳಲ್ಲಿ ಪತ್ರಿಕೆಯ ಅಂತ್ಯದವರೆಗೂ ನಾವು ಓದಬೇಕು. ಆದರೆ ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಪೌಲನ ಕಾಲಗಳಲ್ಲಿ ಆ ಪತ್ರಿಕೆಯ ಪ್ರಾರಂಭದಲ್ಲಿಯೇ ಯಾರು ಯಾರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಇದ್ದಾರೆ ಎಂಬುದಾಗಿ ತಿಳಿಸಲ್ಪಡುತ್ತಿತ್ತು. Here Paul identifies himself as an apostle of Christ Jesus. ಇಲ್ಲಿ ಪೌಲನು ತನ್ನನ್ನು ತಾನೇ ಕ್ರಿಸ್ತನ ಅಪೋಸ್ತಲನು ಎಂಬುದಾಗಿ ಗುರುತಿಸಲ್ಪಡುತ್ತಾನೆ. But remember, he was not one of the 12 apostles chosen when the Lord was in this world physically. ಆದರೆ ಇದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ, ಯೇಸು ಕ್ರಿಸ್ತನು ಆತನು ಶಾರೀರಿಕವಾಗಿ ಭೂಮಿಯಲ್ಲಿ ಇದ್ದಾಗ ಆತನು ಆರಿಸಿಕೊಂಡಂತಹ 12 ಮಂದಿ ಅಪೋಸ್ತಲರಲ್ಲಿ ಪೌಲನು ಒಬ್ಬನಲ್ಲ. This was taken as an accusation against Paul by some in Corinth. ಈ ಒಂದು ವಿಷಯವನ್ನೇ ಅನೇಕರು ಕೊರಿಂಥದಲ್ಲಿದ್ದಂತಹ ಕೆಲವರು ಪೌಲನನ್ನ ದೂಷಿಸುವುದಕ್ಕಾಗಿ ಈತನು ದೇವರ ಅಪೋಸ್ತಲನಲ್ಲ, ಕ್ರಿಸ್ತನ ಅಪೋಸ್ತಲನಲ್ಲ ಎಂಬುದಾಗಿ ಉಪಯೋಗಿಸುತ್ತಾ ಇದ್ದರು. But Paul was called by the same Lord Jesus Christ to be an apostle after his resurrection and ascension. ಆದರೆ ಪೌಲನು ಇದೇ ಯೇಸು ಕ್ರಿಸ್ತನು ಸತ್ತು ಜೀವಂತನಾಗಿ ಎಬ್ಬಿಸಲ್ಪಟ್ಟು ಆತನು ಪರಲೋಕ ಆರೋಹಣ ಆದ ನಂತರ ಆತನು ಕರ್ತನಿಂದ ಕರೆಯಲ್ಪಟ್ಟವನಾಗಿ ಅಪೋಸ್ತಲನಾಗಿ ನೇಮಿಸಲ್ಪಟ್ಟಿದ್ದನು. On the road to Damascus, the same Lord Jesus Christ who called the other 12 apostles also called him as an apostle. So that doesn't make him any less an apostle from the others. ಇತರ 12 ಮಂದಿ ಅಪೋಸ್ತಲರನ್ನ ಕರೆದಂತ ಯೇಸು ಕ್ರಿಸ್ತನು ತಾನೇ ದಮಸ್ಕದ ದಾರಿಯಲ್ಲಿ ಪೌಲನನ್ನ ಆತನು ಪ್ರತ್ಯಕ್ಷನಾಗಿ ಆತನನ್ನ ಕರೆದು ಅಪೋಸ್ತಲನನ್ನಾಗಿ ನೇಮಿಸಿದನು. ಆದ್ದರಿಂದ ಇತರ ಅಪೋಸ್ತಲರಿಗಿಂತ ಪೌಲನು ಯಾವುದೇ ವಿಷಯದಲ್ಲಿಯೂ ಆತನು ಕಡಿಮೆ ಏನಿಲ್ಲ. This is not a responsibility or position he himself sought. It is chosen by God himself. ಅದು ಪೌಲನು ತಾನೇ ಬಯಸಿದಂತಹ ಒಂದು ಅಧಿಕಾರವಾಗಲಿ ಆಗಿರಲಿಲ್ಲ. ಅಪೋಸ್ತಲನು ಎಂಬಂಥದ್ದು ಬದಲಾಗಿ ಕ್ರಿಸ್ತನಿಂದ ಆರಿಸಲ್ಪಟ್ಟವನಾಗಿಯೇ ಆತನು ಅಪೋಸ್ತಲನಾದನು. That's why in Galatians 1:1 he says by the will of God. ಆದ್ದರಿಂದಲೇ ಆತನು 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ಚಿತ್ತದ ಮೇರೆಗೆ, Galatians 1:1 ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ಚಿತ್ತದ ಮೇರೆಗೆ ಅಪೋಸ್ತಲನಾಗಿದ್ದೇನೆ ಎಂಬುದಾಗಿ ಬರೆಯುತ್ತಾನೆ. In Corinth he had to defend his apostleship because some were questioning his apostleship authority. ಆತನು ಕೊರಿಂಥ ಸಭೆಯಲ್ಲಿ ಇದ್ದಾಗ ತನ್ನ ಅಪೋಸ್ತಲತನದ ಮತ್ತು ಅಪೋಸ್ತಲತನದ ಅಧಿಕಾರದ ಕುರಿತಾಗಿ ಆತನು ತನ್ನನ್ನು ತಾನು ಸಾಕ್ಷಿ ಹೇಳಿಕೊಳ್ಳುವ, ತನ್ನ ತಾನು
ಸಮರ್ಥಿಸಿಕೊಳ್ಳುವಂತಹ ಸಂದರ್ಭ ಬಂತು. ಯಾಕಂದರೆ ಕೆಲವರು ಅವನ ಅಪೊಸ್ತಲತನವನ್ನ ಪ್ರಶ್ನಿಸುತ್ತಾ ಇದ್ದರು ಕೊರಿಂಥ ಸಭೆಯಲ್ಲಿ. It was very painful for him having to defend himself. ಅದು ತನ್ನನ್ನ ತಾನೇ ತನ್ನ ಅಪೊಸ್ತಲನದ ಕುರಿತಾಗಿ ಸಮರ್ಥಿಸಿಕೊಳ್ಳುವಂತಹ ಕಾರ್ಯ ಅದು ಪೌಲನಿಗೆ ನೋವನ್ನು ಉಂಟು ಮಾಡುವಂತದ್ದಾಗಿತ್ತು. In 2 Corinthians, he had to explain as an apostle what all suffering he went through, more than all the other apostles he was telling. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಆತನು ಇತರ ಅಪೋಸ್ತಲರಿಗಿಂತ ಹೆಚ್ಚಾಗಿ ಯಾವ ರೀತಿ ಬಾಧೆಯನ್ನು ಅನುಭವಿಸಬೇಕಾಯಿತು ಎಂಬುದಾಗಿ ಆತನು ಅಲ್ಲಿ ವಿವರಿಸುವಂತವನಾಗಿದ್ದಾನೆ. He didn't want to tell it, but they forced him to tell it. ಅದನ್ನ ಹೇಳಬೇಕೆಂಬುದಾಗಿ ಆತನಿಗೆ ಇಷ್ಟವಿರಲಿಲ್ಲ, ಆದರೂ ಕೂಡ ಅದನ್ನು ಹೇಳುವ ಹಾಗೆ ಅವನನ್ನ ಅವರು ಬಲವಂತ ಮಾಡಿದ್ದರು. In verse 1, so apostle of Christ Jesus and of God our Savior. ಆದ್ದರಿಂದ 1ನೇ ವಚನದಲ್ಲಿ ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತ ಯೇಸುವಿನಿಂದಲೂ ನೇಮಿಸಲ್ಪಟ್ಟ ಕ್ರಿಸ್ತ ಯೇಸುವಿನ ಅಪೋಸ್ತಲನಾದ ಪೌಲನು ಎಂದು ಬರೆಯುತ್ತಾನೆ. God our Savior is an Old Testament usage. ನಮ್ಮ ರಕ್ಷಕನಾದಂತಹ ದೇವರು ಎಂಬಂತ ಈ ಒಂದು ಪದ ಪ್ರಯೋಗ ಅದು ಹಳೆಯ ಒಡಂಬಡಿಕೆಯ ಪದ ಪ್ರಯೋಗವಾಗಿದೆ. So Christ as our hope is a New Testament phrase. ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತನು ಎಂಬಂತ ಈ ಪದ ಪ್ರಯೋಗ ಅದು ಹೊಸ ಒಡಂಬಡಿಕೆಯ ಪದ ಪ್ರಯೋಗವಾಗಿದೆ. Just read Colossians 1:27. ಕೊಲೋಸ್ಯಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಕೊಲೋಸ್ಯಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. Colossians 1:27. ಕೊಲೋಸ್ಯ 1:27 ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. Jesus the hope, Jesus our hope, that is in the New Testament. ನಮ್ಮ ನಿರೀಕ್ಷೆಗೆ ಆಧಾರನು ಅದು ಕ್ರಿಸ್ತನೇ. ಇದು ಹೊಸ ಒಡಂಬಡಿಕೆಯ ಒಂದು ವಾಗ್ದಾನ. But in verse 2 we saw it is written to Timothy, and so it is immediately written to Timothy, but it's intended for all of us. ಇಲ್ಲಿ ನಾವು 1ನೇ ಅಧ್ಯಾಯದ 1ನೇ ವಚನದಲ್ಲಿಯೇ ನಾವು ನೋಡುವಾಗ ಆರಂಭದಲ್ಲಿಯೇ ಆತನು ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತನು ಎಂಬುದಾಗಿ ಬರೆಯುತ್ತಾನೆ. ಅದು ತಿಮೋಥೆಯನಿಗೆ ವೈಯಕ್ತಿಕವಾಗಿ ಬರೆಯಲ್ಪಟ್ಟಿದ್ದರು. ಇದು ನಮ್ಮೆಲ್ಲರಿಗೂ ಕೂಡ ಅನ್ವಯಿಸುವಂತದ್ದಾಗಿದೆ. Later we read that this letter is to be read in other churches also. We read that. ನಾವು ಪತ್ರಿಕೆಯ ಮುಂದಿನ ಭಾಗಗಳಲ್ಲಿ ನಾವು ನೋಡುವಾಗ ಈ ಪತ್ರಿಕೆಯನ್ನ ಇತರ ಸಭೆಗಳಲ್ಲಿಯೂ ಕಳುಹಿಸಿ ಓದಿಸಬೇಕು ಎಂಬುದಾಗಿ ಆತನು ಬರೆಯುತ್ತಾನೆ. So this personal letter is for all of us. ಇದು ಒಂದು ವೈಯಕ್ತಿಕ ಪತ್ರಿಕೆ ಆಗಿದ್ದರೂ ಕೂಡ ಇದು ನಮ್ಮೆಲ್ಲರಿಗೂ ಕೂಡ ಬರೆದಂತಹ ಪತ್ರಿಕೆ ಆಗಿದೆ. The word faith, Timothy is a child in faith. 19 times faith is used in this epistle. ತಿಮೋಥೆಯನು ಪೌಲನಿಗೆ ನಂಬಿಕೆಯಲ್ಲಿ ನಿಜಕುಮಾರನಾಗಿದ್ದನು. ಈ ಒಂದು ನಂಬಿಕೆ ಎಂಬಂತಹ ಪದ ಪ್ರಯೋಗವು ಈ ಒಂದು ಪತ್ರಿಕೆಯಲ್ಲಿ ಸುಮಾರು 19 ಬಾರಿ ಅದು ಉಪಯೋಗಿಸಲ್ಪಟ್ಟಿದೆ. When it says in verse 2, grace, mercy and peace from God the Father and Christ Jesus our Lord. 2ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡುವಾಗ ತಂದೆಯಾದ ದೇವರಿಂದಲೂ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಕರುಣೆಯೂ ಶಾಂತಿಯೂ ಆಗಲಿ ಎಂಬುದಾಗಿ ಆತನು ಬರೆಯುವಾಗ God and Jesus Christ are in the same level. ತಂದೆಯಾದ ದೇವರು ಮತ್ತು ಯೇಸು ಕ್ರಿಸ್ತನು ಇಬ್ಬರು ಅವರು ಒಂದೇ ಪ್ರಮಾಣದಲ್ಲಿದ್ದಾರೆ. It proves the divinity of the Lord Jesus Christ. ಇದು ಯೇಸು ಕ್ರಿಸ್ತನ ದೈವತ್ವವನ್ನ ಅದು ನಿರೂಪಿಸುವಂತದ್ದಾಗಿದೆ. Grace and peace is typically Paul's salutation words in most of the epistles.
ಕೃಪೆಯೂ ಮತ್ತು ಶಾಂತಿಯೂ ಎಂಬಂತಹ ಈ ಒಂದು ಪದ ಪ್ರಯೋಗ ಪೌಲನು ಆತನ ಆದಿವಾಕ್ಯಗಳಲ್ಲಿ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ರೀತಿ ಉಪಯೋಗಿಸುತ್ತಾನೆ. But the order is very important. Grace first and then peace. ಆದರೆ ಇಲ್ಲಿ ಕೊಡಲ್ಪಟ್ಟಿರುವಂತಹ ಕ್ರಮವೂ ಕೂಡ ಮುಖ್ಯ. ಮೊದಲನೇದಾಗಿ ಕೃಪೆ, ನಂತರ ಶಾಂತಿ. Only if we have received the grace from God, if we are saved through grace, then you will know peace in your life. ನಾವು ದೇವರಿಂದ ಕೃಪೆಯ ಮೂಲಕ ರಕ್ಷಿಸಲ್ಪಟ್ಟವರಾಗಿದ್ದರೆ ಮಾತ್ರ ದೇವರ ಆ ಒಂದು ಶಾಂತಿಯನ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ. So grace first and then peace. ಮೊದಲನೇದಾಗಿ ಕೃಪೆ, ನಂತರ ಶಾಂತಿ. So we will just stop it today here, and Lord willing we will start from verse 3 next week. Please read this epistle as many times you can, and it will be a rich experience as we go through this epistle. ನಾವು ಈ ದಿನದ ಅಧ್ಯಯನವನ್ನ ಇಲ್ಲಿಗೆ ನಿಲ್ಲಿಸುವಂತವರಾಗಿರುತ್ತೇವೆ. ದೇವರ ಚಿತ್ತವಿರುವುದಾದರೆ ಮುಂದಿನ ಸೋಮವಾರ ನಾವು 3ನೇ ವಚನದಿಂದ ನಾವು ಮುಂದುವರಿಸುತ್ತೇವೆ ಅಧ್ಯಯನವನ್ನ. ದಯಮಾಡಿ ಎಷ್ಟು ಸಾರಿ ಆಗುತ್ತದೋ ಅಷ್ಟು ಸಾರಿ ಈ ಒಂದು ಪತ್ರಿಕೆಯನ್ನು ನೀವು ಓದಿ ಸಿದ್ಧರಾಗಿ ಮುಂದಿನ ವಾಕ್ಯ ಭಾಗಕ್ಕೆ ಹಾಜರಾಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. May the Lord bless these thoughts to our heart, our life. ನಾವು ಈಗ ಕಲಿತಂತಹ ಈ ಕೆಲವು ಆಲೋಚನೆಗಳನ್ನ ದೇವರು ನಮ್ಮ ಹೃದಯಗಳಲ್ಲಿ ನೆಲೆಗೊಳ್ಳುವ ಹಾಗೆ ಆಶೀರ್ವದಿಸ